My dear students, welcome to the today's online class. ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸು ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮಲ್ಲಿರುವಂಥ ಲಿಮಿಟ್ಸ್ ಮತ್ತು ಫಿಟ್ಸ್ ಅಲ್ಲಿ ಬರುವಂಥ ಟರ್ಮ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾವ್ಯಾವ ಟರ್ಮ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು, ಸೈಜು, ಬರೀ ಒಂದು ನಂಬರ್ ಇದ್ದರೆ 125 ಎಕ್ಸಾಂಪಲು, ಅಥವಾ 120 ಅಂತಿದ್ರೆ ಅದು ನಂಬರು. ಆ 25 ಜೊತೆಗೆ ಯಾವ ಯೂನಿಟ್ ಇದ್ದರೆ ಅದನ್ನು ಸೈಜ್ ಅಂತನೂ, ಮತ್ತು ಆ ಸೈಜು ಜೊತೆಗೆ ಡಿವಿಯೇಷನ್ ಏನಾದರೂ ಇದ್ದರೆ ಅದನ್ನು ಬೇಸಿಕ್ ಸೈಜ್ ಅಂತ ಕರೀತಾರೆ. ಆ್ಯಕ್ಚುಯಲ್ ಸೈಜ್ಗಳು, ಲಿಮಿಟ್ ಆಫ್ ಸೈಜು, ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು, ಮಿನಿಮಮ್ ಲಿಮಿಟ್ ಆಫ್ ಸೈಜು, ಮತ್ತು ಹೋಲು, ಶಾಫ್ಟ್, ಈ ಥರ ಎಲ್ಲ ಟರ್ಮ್ಸ್ ಎಲ್ಲ ಬರುತ್ತವೆ. ಆ ಥರದ್ದೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಮತ್ತು ಲೋಯರ್ ಡಿವಿಯೇಷನ್ನು, ಅಪ್ಪರ್ ಡಿವಿಯೇಷನ್ನು, ಝೀರೋ ಲೈನು, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಮಕ್ಕಳೇ, ಅದ್ರ ಕಂಟಿನ್ಯೂಷನ್ ಇವತ್ತು ಫಂಡಮೆಂಟಲ್ ಡಿವಿಯೇಷನ್ಸ್ ಅಂತ ಒಂದು ಟರ್ಮ್ಸ್ ಇದೆ. ಆ ಟರ್ಮ್ ಏನು ಅನ್ನೋದನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಫಂಡಮೆಂಟಲ್ ಇವತ್ತಿನ ಟಾಪಿಕ್ಕು ಅದನ್ನೇ, ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ಫಂಡಮೆಂಟಲ್ ಟಾಲರೆನ್ಸ್. ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ಫಂಡಮೆಂಟಲ್ ಟಾಲರೆನ್ಸ್. ಮೊದಲಿಗೆ ಈ ಫಂಡಮೆಂಟಲ್ ಡಿವಿಯೇಷನ್ ನೋಡೋಣ. ಫಂಡಮೆಂಟಲ್ ಡಿವಿಯೇಷನ್ ಅಂದರೆ ಹೇಗಿರುತ್ತೆ, ಅದು ಏನು ಅಂತ. ಈ ಫಂಡಮೆಂಟಲ್ ಡಿವಿಯೇಷನ್ ಅಂತಂದರೆ ನೋಡಿ, ಇಲ್ಲಿ there are 25 fundamental deviations in the BIS system represented by letter symbols. ಅಲ್ಲಿ 25 ಲೆಟರ್ಸ್ ಸಿಂಬಲ್ಸಲ್ಲಿ ಫಂಡಮೆಂಟಲ್ ಡಿವಿಯೇಷನ್ನ ಕೊಟ್ಬಿಟ್ಟಿದ್ದಾನೆ. BIS ಸಿಸ್ಟಮಲ್ಲಿ 25 ಲೆಟರ್ಸು ರೆಪ್ರೆಸೆಂಟ್ ಮಾಡುತ್ತೆ. 25 ಲೆಟರ್ಸು ರೆಪ್ರೆಸೆಂಟ್ ಮಾಡುತ್ತೆ ಏನನ್ನು? ಫಂಡಮೆಂಟಲ್ ಡಿವಿಯೇಷನ್ನ. ದೆರ್ ಆರ್ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಇನ್ ದಿ BIS. BIS ಅಂದ್ರೇನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್, ರೆಪ್ರೆಸೆಂಟೆಡ್ ಬೈ ಲೆಟರ್ ಸಿಂಬಲ್. ಲೆಟರ್ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾನೆ. ಕ್ಯಾಪಿಟಲ್ ಲೆಟರ್ಸ್ ಫಾರ್ ಹೋಲ್ಸ್, ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ನ ನೋಡಿ, ಇಲ್ಲಿ ಬಂತು ಫಿಗರು. ಈ ಕ್ಯಾಪಿಟಲ್ ಲೆಟರ್ಸ್ನೆಲ್ಲ ಹೋಲ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಹೋಲ್ಗೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಲ್ವಾ, ಹೋಲ್ ಮತ್ತು ಶಾಫ್ಟ್ ಅಂತ ಹೇಳ್ಬಿಟ್ಟು. ಸೊ ಆ ಹೋಲ್ ಅಂತ ಬಂದಾಗ ಎನಿ ಇಂಟರ್ನಲ್ ಫೀಚರ್ಸ್, ಯಾವುದೇ ಕಾಂಪೋನೆಂಟು, ಎನಿ ಇಂಟರ್ನಲ್ ಫೀಚರ್ಸು, ಅದು ರೌಂಡ್ ಇರಲಿ ಇಲ್ಲದೆ ಇರಲಿ, ಅದನ್ನು ಹೋಲ್ ಅಂತ ಕರಿತೀವಿ ಅಂತ ಹೇಳಿದ್ದೀವಿ. ಆ ಥರ ಹೋಲ್ ಬಗ್ಗೆ ಬಂದಾಗ ಈ ಕ್ಯಾಪಿಟಲ್ ಲೆಟರ್ಸನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಸ್ಮಾಲ್ ಲೆಟರ್ಸ್ ಫಾರ್ ಶಾಫ್ಟ್. ಹೋಲ್ ಮತ್ತು ಶಾಫ್ಟ್ ಎರಡೂ ನಾವು ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳೇ. ಶಾಫ್ಟ್ ಅಂದ್ರೇನೋ ಎನಿ ಎಕ್ಸ್ಟರ್ನಲ್ ಫೀಚರ್ಸ್, ಎನಿ ಎಕ್ಸ್ಟರ್ನಲ್ ಫೀಚರ್ಸ್ನ ಶಾಫ್ಟ್ ಅಂತ ಕರಿತೀವಿ. ಆ ಶಾಫ್ಟನ್ನ ಇಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಸ್ಮಾಲ್ ಲೆಟರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ನೋಡಿ, ABC ಸ್ಮಾಲ್ ಲೆಟರ್ ಇದೆ, ಇಲ್ಲಿ ABCD ಕ್ಯಾಪಿಟಲ್ ಲೆಟರ್ಸ್ ಇದೆ. ಎಕ್ಸಾಂಪಲ್ಲು, ಇದನ್ನು ಹೇಗೆ ಈ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಏನು ಮಾಡಿದ್ದಾನೆ, ರೆಪ್ರೆಸೆಂಟ್ ಮಾಡಿದ್ದಾನೆ ಲೆಟರಲ್ಲಿ. ABCD ಇದೆಯಲ್ಲ, ABCDಯಿಂದ Z ತನಕ ಕೊಟ್ಟಿದ್ದಾನೆ. ಆದರೆ ಅದರಲ್ಲಿ ILOQ ಮತ್ತು W ಇದನ್ನು ಕಿತ್ತಾಕಿದ್ದಾನೆ. ನೋಡಿ, A to Z ಇದೆ, ಆದರೆ ಇಲ್ಲಿ I ಇಲ್ಲ, L ಇಲ್ಲ, O ಇಲ್ಲ, Q ಇಲ್ಲ ಆ್ಯಂಡ್ W ಇಲ್ಲ. 20 ಈಗ ನಮ್ಮ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರ ಇರೋದು? 26 ಅಕ್ಷರ ಇರೋದು. ಅದರಲ್ಲಿ 5 ಅಕ್ಷರ ಇಲ್ಲಿ ಕಿತ್ತಾಕ್ಬಿಟ್ಟಿದ್ದಾನೆ. ಮತ್ತು 25 ಹೆಂಗೆ ಸರ್ ಅಂತ ಒಂದು ಕ್ವಶನ್ ಬರ್ಬೋದು. 25 ಲೆಟರ್ಸ್ ಎಲ್ಲಿದೆ ಸರ್? ನೀವು 5 ಲೆಟ್ರ್ ಇಲ್ಲೇ ಕಿತ್ತಾಕ್ಬಿಟ್ರೆ ಇರೋದೇ 26 ಲೆಟ್ರು, ಅದರ 5 ಲೆಟ್ರ್ ಕಿತ್ತಾಕ್ಬಿಟ್ಟಿದ್ದಾನೆ. ಮತ್ತು 25 ಎಲ್ಲಿದೆ ಲೆಟರ್ಸು ಅಂದರೆ ಬರುತ್ತೆ. ಈಗ ಹೇಳ್ತೀನಿ, ಎಕ್ಸ್ಕ್ಲೂಡಿಂಗ್ ILOQ ಆ್ಯಂಡ್ W. ಅದರ ಜೊತೆಗೆ ಇನ್ ಅಡಿಷನ್ ಟು ದ ಅಬೌವ್ 4 ಸೆಟ್ಸ್ ಆಫ್ ಲೆಟರ್ಸ್ JS, ZA, ZB ಆ್ಯಂಡ್ ZC ಆರ್ ಇನ್ಕ್ಲೂಡೆಡ್. ಆ 5 ಲೆಟರ್ಸ್ನ ಕಿತ್ತಾಕಿ ಈ 4 ಲೆಟರ್ಸ್ನ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ದಾನೆ. ಒಟ್ಟು 26 ಇರೋದು.
26ರಲ್ಲಿ 5 ಕಿತ್ತಾಕಿದ್ದಾರೆ. 5 ಕಿತ್ತಾಕಿದ್ರೆ ಎಷ್ಟಾಯಿತು? 21 ಆಯಿತು. ಪುನಃ ಇಲ್ಲಿ 4 ಆ್ಯಡ್ ಮಾಡಿದ್ದಾನೆ. ಸೊ ಆವಾಗ 25 ಆಯಿತು. ಸೊ 25 ಆವಾಗಲೇ ಹೇಳಿದ್ದು ಕರೆಕ್ಟ್ ಇದೆಯಲ್ವಾ? ಸೊ ಅಲ್ಲೇನು ಇದ್ದಾನೆ, ಅಲ್ಲೇನು ಬಿಟ್ಟಿದ್ದಾನೆ? ILOQW ಬಿಟ್ಬಿಟ್ಟಿದ್ದಾನೆ. JS ZA ZB ಆ್ಯಂಡ್ ZC ಇನ್ಕ್ಲೂಡ್ ಮಾಡಿದ್ದಾನೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಅಲ್ಲ 5 ಬಿಟ್ಟಿದ್ದಾನೆ, 4ನ ಸೇರಿಸ್ಕೊಂಡಿದ್ದಾನೆ. ಆ್ಯಂಡ್ ಫಾರ್ ಫೈನ್ ಮೆಕ್ಯಾನಿಸಮ್ಸ್, ಇನ್ನು ಕೆಲವು ಸಂದರ್ಭಗಳಲ್ಲಿ, ಎಕ್ಸ್ಟ್ರಾ ಸಂದರ್ಭಗಳಲ್ಲಿ ಫೈನ್ ಮೆಕ್ಯಾನಿಸಮ್ಗೆ ಇನ್ನೊಂದು 3ನ ಸೇರಿಸ್ಕೊಂಡ್ಬಿಟ್ಟಿದ್ದಾನೆ. CD, EF ಆ್ಯಂಡ್ FG ಆರ್ ಆ್ಯಡೆಡ್. ಇದು ತುಂಬ ರೇರ್ ಕೇಸಲ್ಲಿ ಬರುತ್ತೆ. ಜಸ್ಟ್ ನಿಮಗೆ ಗೊತ್ತಿರಲಿ, ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 3ನ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾನೆ ಫಾರ್ ಫೈನ್ ಮೆಕ್ಯಾನಿಸಮ್ಸ್ಗೆ, ನಾರ್ಮಲ್ಗಲ್ಲ. ಆ್ಯಂಡ್ ಫಾರ್ ಶಾಫ್ಟ್ಸ್ ದ ಸೇಮ್ 25 ಲೆಟರ್ ಸಿಂಬಲ್ಸ್ ಬಟ್ ಇನ್ ಸ್ಮಾಲ್ ಲೆಟರ್ಸ್ ಆರ್ ಯೂಸ್ಡ್. ಹೋಲ್ಗೆ ಬಿಗ್ ಲೆಟರ್ಸ್, ಐ ಮೀನ್ ಕ್ಯಾಪಿಟಲ್ ಲೆಟರ್ಸ್. ಶಾಫ್ಟ್ಗೆ ಸೇಮ್ 25 ಲೆಟರು ಬಟ್ ಸ್ಮಾಲ್ ಲೆಟರ್ಸ್. ಅಲ್ಲೂ ಬಿಟ್ಟಿದ್ದಾನೆ ಮತ್ತು ಆ್ಯಡ್ ಮಾಡಿದ್ದಾನೆ. ಸೇಮ್ ಲೆಟರ್ಸು, ಅಲ್ಲಿ ಏನು 25 ಲೆಟರ್ ಯೂಸ್ ಮಾಡಿದ್ದಾನೆ, ಇಲ್ಲೂ ಅದೇ 25 ಲೆಟರ್ನ ಯೂಸ್ ಮಾಡಿದ್ದಾನೆ. ಆದರೆ ಸ್ಮಾಲ್ ಲೆಟರ್ಸು, ಹೋಲಲ್ಲಿ ಬಿಗ್ ಲೆಟರ್ಸ್, ಐ ಮೀನ್ ಕ್ಯಾಪಿಟಲ್ ಲೆಟರ್ಸು. ಇಲ್ಲಿ ನೋಡಿ, ಇಂಡಿಕೇಶನ್ ಫಾರ್ ಹೋಲ್ ಇಲ್ಲಿ ತೋರಿಸಿದ್ದಾನೆ ಡೈಮೆನ್ಷನ್ನು, ಅದರಲ್ಲಿ H ಅಂತ ತೋರಿಸಿದ್ದಾನೆ. ಮತ್ತು 7, ಈ 7 ಅಂತಂದರೆ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಟಾಲರೆನ್ಸ್ ಅಂತ ಏನು ಹೇಳಿದ್ವಿ, ಅದು ಟಾಲರೆನ್ಸ್ ಝೋನ್ ಅಂತ ಏನು ಕರಿತೀವಿ ಅದು. ಈ H ಅನ್ನೋದು ಡಿವಿಯೇಷನ್ ಬರುತ್ತೆ, ಅದು ನೋಡೋಣ ಏನು ಅಂತ. ನೋಡಿ, ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಲೆಟರ್ಸ್ ಇರ್ತಿದೆ ಅಲ್ವಾ? ಇದು ಹೋಲ್ಗೆ ಕ್ಯಾಪಿಟಲ್ ಲೆಟರ್ಸಲ್ಲಿ ಇದೆ. ಅದೇ ಥರ ನೋಡಿ, ಶಾಫ್ಟ್ಗೆ ಇದು ಶಾಫ್ಟ್, ಇದು 2 ಇದ್ದರೆ ಇದು ಹೋಲ್ ಅಂತ ಸರ್ಕಲ್ಲು, ಈ ಸರ್ಕಲ್ 1 ಇದ್ದರೆ ಇದು ಶಾಫ್ಟ್ ಅಂತ. ಈ ನೋಡಿ, ಈ ಶಾಫ್ಟ್ಗೆ ಸ್ಮಾಲ್ ಲೆಟರ್ ಕೊಟ್ಟಿದ್ದಾರೆ, ಇದು ಡಿವಿಯೇಷನು. ಯಾವುದು ಈ ಇಂಗ್ಲೀಷ್ ಲೆಟರ್ ಇದೆಯಲ್ಲ, ಇದು ಡಿವಿಯೇಷನು. ಇಲ್ಲಿ ಹೆಚ್ಚು ಕ್ಯಾಪಿಟಲ್ ಲೆಟ್ರಲ್ಲಿದೆ, ಇಲ್ಲಿ ಸ್ಮಾಲ್ ಲೆಟ್ರಲ್ಲಿದೆ ಇ. ಇದು ಡಿವಿಯೇಷನ್ನೇ, ಇದು ಕೂಡ ಡಿವಿಯೇಷನ್ನೇ. ಓಕೆನಾ? ಸೊ ಹೋಲ್ಗೆ ಕ್ಯಾಪಿಟಲ್ ಲೆಟರ್ಸು ಮತ್ತು ಶಾಫ್ಟ್ಗೆ ಸ್ಮಾಲ್ ಲೆಟರ್ಸಲ್ಲಿ ಇಂಡಿಕೇಟ್ ಮಾಡ್ತಾನೆ. ಆ್ಯಂಡ್ ಅದರಲ್ಲಿ ದ ಪೊಸಿಷನ್ ಆಫ್ ಟಾಲರೆನ್ಸ್ ಝೋನ್ ವಿತ್ ರೆಸ್ಪೆಕ್ಟ್ ಟು ದ ಝೀರೋ ಲೈನ್. ನಾವು ಝೀರೋ ಲೈನ್ ಅಂತಂದರೆ ಏನು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಇಟ್ಸ್ ಎ ಬೇಸಿಕ್ ಸೈಜ್. ಝೀರೋ ಲೈನ್ ಅಂತಂದ್ರೇನು? ಬೇಸಿಕ್ ಸೈಜ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಹೇಗೆ ಯಾವ್ಯಾವ ಪೊಸಿಷನ್ ಎಲ್ಲೆಲ್ಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಎ ಇಂದ H ತನಕ ಒಂದು ಇದೆ, JS ತನಕ ಒಂದಿದೆ, JK MN ನೋಡಿ, ಈ ಥರ ಡಿಫ್ರೆಂಟಾಗಿ ಇದು ಪೊಸಿಷನ್ನು. ಇದು ABCD, ಇದು ಈ ಪೊಸಿಷನ್ ಹಿಂಗೆ ಇರುತ್ತೆ, ಎಂದೂ ಚೇಂಜ್ ಆಗಲ್ಲ. ಇದು ಈ ಪೊಸಿಷನು ಹಿಂಗೆ ಇರುತ್ತೆ, ಎಂದೂ ಚೇಂಜ್ ಆಗಲ್ಲ. ಇದು ಹೋಲ್ಗೆ. ಅದೇ ಥರ ಶಾಫ್ಟ್ಗೆ ಉಲ್ಟಾ ಇದೆ ನೋಡಿ, ಅಲ್ಲಿ ಮೇಲಿಂದ ಬಂದಿದೆ ABCD, ಇಲ್ಲಿ ಕೆಳಗಡೆಯಿಂದ ಹೋಗಿದೆ ABCD, ಆದರೆ ಸ್ಮಾಲ್ ಲೆಟರ್ಸಲ್ಲಿದೆ. ಇದು ಝೀರೋ ಲೈನ್ ಅಂತಂದರೆ ಬೇಸಿಕ್ ಸೈಜ್ಗೆ ರೆಪ್ರೆಸೆಂಟ್ ಮಾಡಿಕೊಂಡು ಅದನ್ನು ಕನ್ಸಿಡರ್ ಮಾಡಿಕೊಂಡು ಈ ಪೊಸಿಷನ್ನ ಕೊಟ್ಟಿದ್ದಾನೆ. ಈ ಪೊಸಿಷನ್ ಯಾವತ್ತೂ ಚೇಂಜ್ ಆಗಲ್ಲ, ಇಲ್ಲೇ ಇರುತ್ತೆ. ಈ ಪೊಸಿಷನು ಹೀಗೆ ಇರುತ್ತೆ. ಸ್ಮಾಲ್ ಲೆಟರ್ಸ್ ಇಂಡಿಕೇಟ್ ಫಂಡಮೆಂಟಲ್ ಡಿವಿಯೇಷನ್ ಫಾರ್ ಶಾಫ್ಟ್. ಕ್ಯಾಪಿಟಲ್ ಲೆಟರ್ಸ್ ಇಂಡಿಕೇಟ್ ಫಂಡಮೆಂಟಲ್ ಡಿವಿಯೇಷನ್ ಫಾರ್ ಹೋಲ್. ಕ್ಯಾಪಿಟಲ್ ಲೆಟರ್ ಅಂದರೆ ಹೋಲು, ಸ್ಮಾಲ್ ಲೆಟರ್ಸ್ ಅಂತಂದರೆ ಶಾಫ್ಟು. ಅದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಲ್ಲ ಮಕ್ಕಳೇ? ಕನ್ಫ್ಯೂಷನ್ ಮಾಡ್ಕೋಬೇಡಿ, ಆಯಿತಾ? ದ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ಫಾರ್ ಅಚೀವಿಂಗ್ ದಿ ಡಿಫ್ರೆಂಟ್ ಕ್ಲಾಸಸ್ ಆಫ್ ಫೇಟ್ಸ್. ಸರ್, ಈ ಫಂಡಮೆಂಟಲ್ ಡಿವಿಯೇಷನ್ ಯಾಕೆ ಸರ್ ಬೇಕು ನಮಗೆ ಅಂತಂದರೆ, ಈ ಫಂಡಮೆಂಟಲ್ ಡಿವಿಯೇಷನ್ನು ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಫಿಟ್ಸ್ ಅಂತ ಬರುತ್ತೆ. ಫಿಟ್ಸ್ ಅಂತಂದರೆ ನೀವು ಅಂದ್ಕೊಂಡಿರೋ ಫಿಟ್ಸ್ ಅಲ್ಲ, ರೋಗ ಬರುತ್ತಲ್ಲ ಅದಲ್ಲ. ಇದು ಅಸೆಂಬ್ಲಿನಲ್ಲಿ ಫಿಟ್ಸ್ ಅಂತ ಬರುತ್ತೆ. ಅದರಲ್ಲಿ ಡಿಫ್ರೆಂಟ್ ಕ್ಲಾಸ್ ಫಿಟ್ಸ್ ಬರುತ್ತೆ. ಕ್ಲಿಯರೆನ್ಸ್ ಫಿಟ್ಸ್ ಅಂತ ಬರುತ್ತೆ, ಟ್ರಾನ್ಸಿಷನ್ ಫಿಟ್ ಅಂತ ಬರುತ್ತೆ, ಇಂಟರ್ಫರೆನ್ಸ್ ಫಿಟ್ ಅಂತ ಬರುತ್ತೆ. ಅದು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಅದೇನು ಅಂತ ಹೇಳ್ತೀನಿ. ಇವಾಗ ಅದು ಫಿಟ್ ಅಂತ ಬರುತ್ತೆ. ಅದನ್ನು ಅಚೀವ್ ಮಾಡೋದಕ್ಕೆ ಈ ಫಂಡಮೆಂಟಲ್ ಡಿವಿಯೇಷನ್ಸು ಬೇಕು ನಮಗೆ. ಇಲ್ಲಿ ನೋಡಿ, ಅಸೆಂಬ್ಲಿನಲ್ಲಿ ನಮಗೆ ಕೊಟ್ಬಿಟ್ಟಿರ್ತಾನೆ ಈ ಥರ A to H ಕ್ಲಿಯರೆನ್ಸ್ ಫಿಟ್ಟು. ನಿಮಗೆ A ಅಕ್ಷರದಿಂದ H ತನಕ ಯಾವುದೇ ಇರಲಿ ಹೋಲು, ಅದು
ಕ್ಲಿಯರೆನ್ಸ್ ಫಿಟ್ ಅಂತ ನೀವು ಹೇಳಬೇಕು. ಇದನ್ನು ಕ್ವಶನ್ ಕೇಳ್ತಲೇ ಇರ್ತಾನೆ ಮಕ್ಕಳೇ, ಇದು ಕ್ವಶನ್ನು ಕೇಳ್ತಾನೆ ಇರ್ತಾನೆ. ಕ್ಲಿಯರೆನ್ಸ್ ಫಿಟ್ ಅಂದರೆ ಎ ಟು ಹೆಚ್, ಮತ್ತು ಟ್ರಾನ್ಸಿಷನ್ ಫಿಟ್ ಅಂದರೆ JS ಟು N, JS ಇಂದ N ತನಕ ಇರೋದು ಟ್ರಾನ್ಸಿಷನ್ ಫಿಟ್ಟು, ಮತ್ತು P ಇಂದ ZC ತನಕ ಇರೋದು ಇಂಟರ್ಫರೆನ್ಸ್ ಫಿಟ್ಟು. ಈ 3 ಫಿಟ್ ಬರುತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟು ಹೇಳ್ತೀನಿ. ಇದನ್ನು ಹೋಲ್ ಬೇಸಿಸ್ ಸಿಸ್ಟಮ್ ಅಂತ ಕರೀತಾನೆ. ಈ ಹೋಲ್ ಬೇಸಿಸ್ ಸಿಸ್ಟಮ್ನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ತಿಳ್ಕೊಂಡಿರಿ. ಹೋಲ್ ಬೇಸಿಸ್ ಸಿಸ್ಟಮ್ ಅಂತಂದರೆ ಈಗ ಅಸೆಂಬಲ್ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ಅಸೆಂಬಲ್ ಮಾಡಬೇಕಾಗುತ್ತೆ. ಅಸೆಂಬಲ್ ಮಾಡೋದ್ರಿಂದ ಒಂದು ಹೋಲ್ ಇರುತ್ತೆ, ಒಂದು ಶಾಫ್ಟ್ ಇರುತ್ತೆ. ಯೂಶಲಾಗಿ ಒಂದು ಹೋಲು ಮತ್ತು ಒಂದು ಶಾಫ್ಟ್ ಇರುತ್ತೆ ಅಲ್ವಾ. ಸೊ ಈಗ ನಾವು ಅದೆರಡೂ ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡಬೇಕು ಅಂತಂದರೆ ನಾವು ಅದರಲ್ಲಿ ಡೈಮೆನ್ಷನ್ ಪ್ರಕಾರ ಇವನು ಏನು ಕೊಟ್ಟಿದ್ದಾನೆ ಅದರ ಪ್ರಕಾರ ನಾವಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನು ನಾವು ಅಸೆಂಬಲ್ ಮಾಡಬೇಕಾಗುತ್ತೆ. ಆವಾಗ ಈ ಹೋಲ್ ಇದೆಯಲ್ಲ, ಆ ಹೋಲ್ನ ನಾವು ಮುಟ್ಟೋದಿಲ್ಲ. ಆ ಹೋಲ್ ಹಂಗೆ ಇರುತ್ತೆ. ಆ ಹೋಲ್ಗೆ ಸೂಟ್ ಆಗೋ ಹಂಗೆ ಶಾಫ್ಟನ್ನು ತಯಾರು ಮಾಡ್ತೀವಿ. ಆ ಹೋಲ್ಗೆ ಸೂಟ್ ಆಗೋ ಹಂಗೆ ಶಾಫ್ಟನ್ನು ತಯಾರು ಮಾಡ್ತೀವಿ. ಹೋಲ್ನ ಏನೂ ಆಲ್ಟರ್ ಮಾಡಲ್ಲ. ಏನು ಹೋಲ್ ಇದೆ ಆ ಹೋಲ್ನ ಹಾಗೆ ಬಿಟ್ಬಿಟ್ಟು ಆ ಹೋಲ್ಗೆ ಸೂಟ್ ಆಗೋ ಥರ, ಅಂದರೆ ಯಾವ ಫಿಟ್ಟು ಬೇಕು ನಮಗೆ, ಕ್ಲಿಯರೆನ್ಸ್ ಫಿಟ್ ಬೇಕಾ, ಟ್ರಾನ್ಸಿಷನ್ ಫಿಟ್ ಬೇಕಾ, ಇಂಟರ್ಫರೆನ್ಸ್ ಫಿಟ್ ಬೇಕಾ ಅಂತ ಯಾವ ಫಿಟ್ ಬೇಕು ನಮಗೆ ಅದನ್ನು ಹೇಳಿದಾನೆ. ಅದಕ್ಕೆ ತಕ್ಕಂತೆ ಶಾಫ್ಟನ್ನು ನಾವು ಆಲ್ಟ್ರ್ ಮಾಡ್ತೀವಿ. ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ಹೋಲು ಕಾನ್ಸ್ಟೆಂಟ್ ಆಗಿರುತ್ತೆ, ಶಾಫ್ಟು ವೇರಿ ಆಗುತ್ತೆ. ಇದನ್ನು ಹೋಲ್ ಬೇಸಿಸ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ನೋಡಿ, ಇದು ಎ ಇಂದ ಹೆಚ್ ತನಕ ಈ ಕ್ಯಾಪಿಟಲ್ ಲೆಟರ್ ಇದೆಯಲ್ವಾ, ಸೊ ಅಂದರೆ ಹೋಲ್ ಬೇಸಿಸ್ ಅಂತ. ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಹೋಲ್ ಬೇಸಿಸ್, JS ಇಂದ N ಇದ್ದರೆ ಟ್ರಾನ್ಸಿಷನ್ ಫಿಟ್ಟು, ಎ ಇಂದ ಹೆಚ್ ತನಕ ಇದ್ದರೆ ಕ್ಲಿಯರೆನ್ಸ್ ಫಿಟ್ಟು, ಆ್ಯಂಡ್ P ಇಂದ ZC ತನಕ ಇದ್ದರೆ ಇಂಟರ್ಫರೆನ್ಸ್ ಫಿಟ್ಟು. ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ಹೋಲ್ ಬೇಸಿಸ್ ಅದೇನು ನೆಕ್ಸ್ಟು ಹೇಳ್ತೀನಿ ಅದೇನು ಅಂತ. ಸದ್ಯಕ್ಕೆ ನೀವು ತಿಳ್ಕೊಂಡಿರಿ, ಹೋಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅಸೆಂಬ್ಲಿ ಮಾಡಬೇಕಾದಾಗ ಶಾಫ್ಟನ್ನು ನಾವು ಆಲ್ಟ್ರ್ ಮಾಡಿಕೊಂಡು ಈ ಹೋಲ್ಗೆ ಬೇಕಾಗಿರೋ ಥರ ಶಾಫ್ಟನ್ನು ರೆಡಿ ಮಾಡ್ಕೋತೀವಿ. ಅಂದರೆ ಹೋಲ್ ಸೈಜು ಕಾನ್ಸ್ಟೆಂಟ್ ಇರುತ್ತೆ, ಶಾಫ್ಟ್ ಸೈಜು ವೇರಿ ಆಗುತ್ತೆ ಹೋಲ್ ಬೇಸಿಸ್ ಸಿಸ್ಟಮಲ್ಲಿ. ನೋಡಿದು, ದಿ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ಫಾರ್ ಅಚೀವಿಂಗ್ ದಿ ಡಿಫರೆಂಟ್ ಕ್ಲಾಸಸ್ ಫಿಟ್ಸ್. ಈ ಫಿಟ್ಸ್ನ ಅಚೀವ್ ಮಾಡೋದಕ್ಕೆ ಈ ಫಂಡಮೆಂಟಲ್ ಡಿವಿಯೇಷನ ಯೂಸ್ ಮಾಡೋದು, ಅದಕ್ಕೋಸ್ಕರನೇ ಇರೋದು ಫಂಡಮೆಂಟಲ್ ಡಿವಿಯೇಷನು. ಆ್ಯಂಡ್ ಸೇಮ್ ಅದೇ ಉಲ್ಟಾ ಅಂತಂದರೆ ಶಾಫ್ಟಿಗೆ ಬಂದರೆ ಶಾಫ್ಟ್ ಬೇಸಿಸ್ ಅಂತಂದರೆ ಹೋಲ್ ಬೇಸಿಸಲ್ಲಿ ಹೋಲ್ ಕಾನ್ಸ್ಟೆಂಟ್ ಆಗಿರುತ್ತೆ, ಶಾಫ್ಟನ್ನ ರೆಡಿ ಮಾಡ್ಕೋತಾರೆ. ಈ ಶಾಫ್ಟ್ ಬೇಸಿಸ್ ಸಿಸ್ಟಮಲ್ಲಿ ಶಾಫ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಶಾಫ್ಟನ್ನ ಮುಟ್ಟಲ್ಲ, ಹೋಲ್ನ ಆಲ್ಟ್ರ್ ಮಾಡ್ಕೋತಾರೆ. ಹೋಲ್ನ ಆಲ್ಟ್ರ್ ಮಾಡಿಕೊಂಡು ಅಸೆಂಬ್ಲಿ ಮಾಡೋಕ್ಕೆ ಸೂಟ್ ಆಗೋ ಥರ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಶಾಫ್ಟ್ ಸೈಜು ಕಾನ್ಸ್ಟೆಂಟ್ ಇರುತ್ತೆ, ಹೋಲ್ ಸೈಜು ವೇರಿ ಆಗುತ್ತೆ. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ಸೇಮ್ ಅಲ್ಲಿ ಯಾವ ಥರ ಏನು ಲೆಟರ್ಸ್ ಇತ್ತು ಅದೇ ಲೆಟರ್ಸು ಇಲ್ಲೂ ಸೇಮೇ. JS ಇಂದ N ತನಕ ಟ್ರಾನ್ಸಿಷನ್ ಫಿಟ್ಟು, P ಇಂದ ZC ತನಕ ಇಂಟರ್ಫರೆನ್ಸ್ ಫಿಟ್ಟು, ಮತ್ತು A ಇಂದ H ತನಕ ಕ್ಲಿಯರೆನ್ಸ್ ಫಿಟ್ಟು ಸೇಮೇ ಇರುತ್ತೆ. ಆದರೆ ಸ್ಮಾಲ್ ಲೆಟರ್ಸಲ್ಲಿರುತ್ತೆ, ಇರುತ್ತೆ. ಇಷ್ಟೊತ್ತು ನಾವು ನೋಡಿದ್ದು ಫಂಡಮೆಂಟಲ್ ಡಿವಿಯೇಷನ್. ನೆಕ್ಸ್ಟು ಈಗ ನೋಡ್ತಾ ಇರೋದು ನಾವು ಫಂಡಮೆಂಟಲ್ ಟಾಲರೆನ್ಸ್. ABCD ಇತ್ತಲ್ಲ, ಇಟ್ ಈಸ್ ಡಿವಿಯೇಷನ್. ಅಲ್ಲಿ 25H ಅಂತ ಒಂದು ನಿಮಗೆ ಡೈಮೆನ್ಷನ್ಸ್ ತೋರಿಸಿದ್ನಲ್ಲ, ಅದು ಡಿವಿಯೇಷನ್ನು. ಆ H ಜೊತೆಗೆ 7 ಅಂತ ಇತ್ತಲ್ಲ, ಆ 7 ಇದು ಫಂಡಮೆಂಟಲ್ ಟಾಲರೆನ್ಸ್. ಆ 7 ಅಂತ ಇತ್ತಲ್ಲ ನಂಬರು, ಅದನ್ನು ಫಂಡಮೆಂಟಲ್ ಟಾಲರೆನ್ಸ್ ಅಂತ ಕರೀತಾರೆ. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಗ್ರೇಡ್ ಆಫ್ ಟಾಲರೆನ್ಸ್. ಇದನ್ನು ಗ್ರೇಡ್ ಆಫ್ ಟಾಲರೆನ್ಸ್ ಅಂತಲೂ ಕರೀತಾರೆ ಮಕ್ಕಳೇ. ಫಂಡಮೆಂಟಲ್ ಟಾಲರೆನ್ಸ್ನ ಗ್ರೇಡ್ ಆಫ್ ಟಾಲರೆನ್ಸ್ ಅಂತಲೂ ಕರೀತಾರೆ. ಆ್ಯಂಡ್ ಇನ್ ದಿ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ದೇರ್ ಆರ್ 18 grades ಆಫ್ ಟಾಲರೆನ್ಸ್ ರೆಪ್ರೆಸೆಂಟೆಡ್ ಬೈ ನಂಬರ್ ಸಿಂಬಲ್ಸ್. ಅಲ್ಲಿ ಹೇಗೆ ಲೆಟರ್ ಸಿಂಬಲ್ಸ್ನ ಯೂಸ್ ಮಾಡಿ 25 ಲೆಟರ್ಸ್ನ ಯೂಸ್ ಮಾಡಿದ್ರು, ಅದೇ ಥರ ಇಲ್ಲಿ ನಂಬರ್ಸ್ನ ಯೂಸ್ ಮಾಡಿ ಅದನ್ನು ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ಅದರಲ್ಲಿ 18 ನಂಬರ್ಗಳಿದ್ದಾವೆ. ಅಲ್ಲಿ 25 ಲೆಟ್ರ್ ಇದೆ. ಫಂಡಮೆಂಟಲ್ ಡಿವಿಯೇಷನಲ್ಲಿ ಹೋಲ್ಗೆ ಕ್ಯಾಪಿಟಲ್ ಲೆಟರು, ಶಾಫ್ಟ್ಗೆ ಸ್ಮಾಲ್ ಲೆಟರ್ಸು. ಫಂಡಮೆಂಟಲ್ ಟಾಲರೆನ್ಸಲ್ಲಿ ನಂಬರ್ ಸಿಂಬಲ್ನ ಯೂಸ್ ಮಾಡಿದ್ದಾನೆ. ಎಷ್ಟು ನಂಬರ್ ಯೂಸ್ ಮಾಡಿದ್ದಾನೆ ಅಂದರೆ
18 ನಂಬರ್ ಯೂಸ್ ಮಾಡಿದ್ದಾನೆ. ಇದರಲ್ಲಿ ಶಾಫ್ಟು ಹೋಲು ಅಂತ ಡಿಫ್ರೆನ್ಸ್ ಏನಿಲ್ಲ, ಎಲ್ಲದಕ್ಕೂ ಒಂದೇ. ಇಲ್ಲಿ ನೋಡಿ, ಇಲ್ಲಿ 3 ಸ್ಟೆಪ್ ಕೊಟ್ಟಿದ್ದಾನೆ. ಫಸ್ಟು 1ರಿಂದ 16 ತನಕ ನಂಬರ್ ಇದೆ. ಅದ್ರ ಜೊತೆಗೆ ಒಂದಕ್ಕಿಂತ ಮುಂಚೆ IT01 IT0 ಅಂತ 2 ಎಕ್ಸ್ಟ್ರಾ ಇದೆ. ಅದು ಬಿಟ್ಟರೆ 1ರಿಂದ 16 ನಂಬರ್ಸ್ ಇದೆ. ಸೊ ಟೋಟಲ್ ಎಷ್ಟಾಯಿತು? 18 ಆಯಿತು. ಫಂಡಮೆಂಟಲ್ ಟಾಲರೆನ್ಸು 18 ಕೊಟ್ಟಿದ್ದಾನೆ, ನಂಬರ್ ಸಿಂಬಲ್ ಯೂಸ್ ಮಾಡಿದ್ದಾನೆ. ಫಂಡಮೆಂಟಲ್ ಡಿವಿಯೇಷನ್ನು ಲೆಟರ್ಸ್ ಯೂಸ್ ಮಾಡಿದ್ದಾನೆ, 25 ಲೆಟರ್ಸ್ ಯೂಸ್ ಮಾಡಿದ್ದಾನೆ. ಆ 25 ಲೆಟರ್ಸಲ್ಲಿ ಕ್ಯಾಪಿಟಲ್ ಲೆಟರ್ಸು ಹೋಲ್ಗೆ ಮತ್ತು ಸ್ಮಾಲ್ ಲೆಟರ್ಸ್ನ ಶಾಫ್ಟ್ಗೆ ಯೂಸ್ ಮಾಡಿದ್ದಾನೆ. ಬಟ್ ಇಲ್ಲಿ ಫಂಡಮೆಂಟಲ್ ಟಾಲರೆನ್ಸಲ್ಲಿ 18 ಗ್ರೇಡ್ಸ್ನ ಯೂಸ್ ಮಾಡಿದ್ದಾನೆ. ಅದನ್ನು ನಂಬರಲ್ಲಿ 1ರಿಂದ 16 ನಂಬರ್ಸ್ ಇದೆ. ಒಂದಕ್ಕಿಂತ ಮುಂಚೆ IT01 ಮತ್ತು IT0 ಅಂತ 2 ಅಡಿಷನ್ ಮಾಡಿದ್ದಾನೆ. ಇಲ್ಲಿ ನೋಡಿ ಮಕ್ಕಳೇ, IT01ನಿಂದ ಗೇಜಸ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿ ತನಕ ಬರೋದನ್ನು, ಮತ್ತು 6ರಿಂದ 11 ತನಕ ಇರೋದನ್ನು ಫಿಟ್ಸ್ ಅಂತ ಕರಿತೀವಿ. ಆ್ಯಂಡ್ 12ರಿಂದ 16 ತನಕ ಇರೋದನ್ನು ಕೋರ್ಸ್ ಟಾಲರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಬೋತ್ ಫಾರ್ ಹೋಲ್ ಆ್ಯಂಡ್ ಶಾಫ್ಟ್ ಡಿನೋಟೆಡ್ ಆಸ್ IT01 IT0 ಆ್ಯಂಡ್ IT1 ಅಲ್ಲಿಂದ IT16. ಮಕ್ಕಳ ಇದೆಲ್ಲವೂ IT01 IT0 ಇದು 1 ಇದೆಯಲ್ಲ, IT1 IT2 IT3 IT4 ಆ ಥರ IT10 IT16 ಎಲ್ಲದಕ್ಕೂ IT ಆ್ಯಡ್ ಆಗುತ್ತೆ. ಓಕೆನಾ? ಇದು 2 ಎಕ್ಸ್ಟ್ರಾ ಮತ್ತು ಇದು 16 ನಂಬರ್ ಇದೆ. ಇದರಲ್ಲಿ ಬೋತ್ ಶಾಫ್ಟು ಮತ್ತು ಹೋಲ್ ಎರಡಕ್ಕೂ ಈ ಸೇಮ್ ನಂಬರ್ನ ಯೂಸ್ ಮಾಡ್ತೀವಿ. ಡಿವಿಯೇಷನಲ್ಲಿ ಏನಿತ್ತು ಮಕ್ಕಳೇ? ಕ್ಯಾಪಿಟಲ್ ಲೆಟರ್ ಆದರೆ ಹೋಲು, ಸ್ಮಾಲ್ ಲೆಟರ್ ಆದರೆ ಶಾಫ್ಟು ಅಂತ ಅನ್ಕೋತಿದ್ವಿ. ಅದು ಅದೇ ಥರ ಮಾಡಿದ್ದಾನೆ. ಶಾಫ್ಟೆಲ್ಲ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬೇಕು ಮತ್ತು ಹೋಲ್ಗೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಫಂಡಮೆಂಟಲ್ ಟಾಲರೆನ್ಸಲ್ಲಿ ನಿಮಗೆ ಒಂದೇ ಥರದ್ದಿದೆ, ಶಾಫ್ಟ್ಗಾಗಲಿ ಅಥವಾ ಹೋಲ್ಗಾಗಲಿ. ಆ್ಯಂಡ್ ಹೈ ನಂಬರ್ ಗಿವ್ಸ್ ಎ ಲಾರ್ಜ್ ಟಾಲರೆನ್ಸ್ ಝೋನ್. ಮತ್ತು ಈ ನಂಬರ್ ಜಾಸ್ತಿ ಇರೋದು ಟಾಲರೆನ್ಸ್ ಜಾಸ್ತಿ ಇರುತ್ತೆ. ಈ ನಂಬರ್ ಜಾಸ್ತಿ ಇದ್ದರೆ ಟಾಲರೆನ್ಸ್ ಝೋನು ಜಾಸ್ತಿ ಇರುತ್ತೆ. ಹೈ ನಂಬರ್ ಗಿವ್ಸ್ ಎ ಲಾರ್ಜ್ ಟಾಲರೆನ್ಸ್ ಝೋನ್. ಟಾಲರೆನ್ಸ್ ಝೋನು ಜಾಸ್ತಿ ಇರುತ್ತೆ. ಎಲ್ಲಿ? ಈ ಹೈ ನಂಬರಲ್ಲಿ 15 16 ಇದ್ದರೆ ಅದು ಜಾಸ್ತಿ ಟಾಲರೆನ್ಸ್ ಝೋನ್ನ ಕೊಡುತ್ತೆ. ಆ್ಯಂಡ್ ದ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ಫಾರ್ ಅಚೀವಿಂಗ್ ದಿ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್ಸ್. ನಾನು ಆವಾಗಲೇ ಹೇಳಿದೆ, ಇದನ್ನು ಪದೇ ಹೇಳ್ತಾನೆ ಇರ್ತೀನಿ. ಫಂಡಮೆಂಟಲ್ ಡಿವಿಯೇಷನ್ಸ್ ಏನಕ್ಕಿರೋದು ನಮಗೆ? ಟು ಅಚೀವ್ ಡಿಫರೆಂಟ್ ಕ್ಲಾಸ್ ಆಫ್ ಫಿಟ್ಸ್. ಏನು ಫಿಟ್ಸು? ಕ್ಲಿಯರೆನ್ಸ್ ಫಿಟ್ಟಾ, ಟ್ರಾನ್ಸಿಷನ್ ಫಿಟ್ಟಾ ಅಥವಾ ಇಂಟರ್ಫರೆನ್ಸ್ ಫಿಟ್ಟಾ? ಇದನ್ನು ಅಚೀವ್ ಮಾಡೋದಕ್ಕೆ ಫಂಡಮೆಂಟಲ್ ಡಿವಿಯೇಷನ್ಸ್ ಇರೋದು. ಎ ಇಂದ H ತನಕ ಕ್ಲಿಯರೆನ್ಸು, JS ಇಂದ N ತನಕ ಟ್ರಾನ್ಸಿಷನ್ ಫಿಟ್ಟು, ಮತ್ತು P ಇಂದ Z C ತನಕ ಇಂಟರ್ಫರೆನ್ಸ್ ಫಿಟ್ಟು. ಈ ಫಿಟ್ ಕ್ಲಿಯರೆನ್ಸು ಮತ್ತು ಟ್ರಾನ್ಸಿಷನ್ನು ಇಂಟರ್ಫರೆನ್ಸ್ ಫಿಟ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಕ್ಲಾಸ್ ಅದೇನೆ, ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಆಫ್ ಫಿಟ್ಸೇ, ಆಯಿತಾ? ಈಗ ಈ ಯಾವ್ಯಾವ ಲೆಟರ್ ಎಲ್ಲಿ ತನಕ ಅನ್ನೋದನ್ನು ತಿಳ್ಕೊಂಡಿರಿ ಅಷ್ಟೇ. ಇದು ಕೇಳ್ತಾನೆ ಇರ್ತಾನೆ ನಿಮಗಿದು ಗೊತ್ತೇ ಇರಬೇಕು. ಯಾವಾಗಲೂ ಇದು ನಿಮಗೆ ಗೊತ್ತಿರಬೇಕು. A to H ಅಂತಂದರೆ ಕ್ಲಿಯರೆನ್ಸ್ ಫಿಟ್ಟು, JS to N ಅಂತಂದರೆ ಟ್ರಾನ್ಸಿಷನ್ ಫಿಟ್ಟು, ಆ್ಯಂಡ್ P ಇಂದ Z C ಅಂತಂದರೆ ಅದು ಇಂಟರ್ಫರೆನ್ಸ್ ಫಿಟ್ಟು. ಸೊ ಫಂಡಮೆಂಟಲ್ ಡಿವಿಯೇಷನ್ಸ್ ಈಸ್ ಫಾರ್ ಅಚೀವಿಂಗ್ ದಿ ಡಿಫರೆಂಟ್ ಕ್ಲಾಸ್ ಆಫ್ ಫಿಟ್ಸ್. ಅದೇ ಥರ ದ ಗ್ರೇಡ್ಸ್ ಆಫ್ ಟಾಲರೆನ್ಸ್ ರೆಫರ್ಸ್ ಟು ದ ಆ್ಯಕ್ಯುರಸಿ ಆಫ್ ಮ್ಯಾನುಫ್ಯಾಕ್ಚರ್. ಮತ್ತು ಈ ಟಾಲರೆನ್ಸ್ ಏನು ಸರ್? ಟಾಲರೆನ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಇದು ಏನು ರೆಫರ್ ಮಾಡುತ್ತೆ ಅಂತಂದರೆ ದಿ ಆ್ಯಕ್ಯುರಸಿ ಆಫ್ ಮ್ಯಾನುಫ್ಯಾಕ್ಚರ್. ನೀನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದನ್ನು ಆ್ಯಕ್ಯುರಸಿನ ಇದು ರೆಫರ್ ಮಾಡುತ್ತೆ. ಅದು ಫಿಟ್ಟು, ಇದು ಆ್ಯಕ್ಯುರಸಿ. ಡಿವಿಯೇಷನ್ ಫಿಟ್ಸ್ನ ರೆಫರ್ ಮಾಡುತ್ತೆ, ನಂಬರ್ಸು ಆ್ಯಕ್ಯುರಸಿನ ರೆಫರ್ ಮಾಡುತ್ತೆ. ಮಕ್ಕಳಿಗೆ ಕ್ವಶನ್ ಯಾವಾಗಲೂ ಕೇಳ್ತಾ ಇರ್ತಾನೆ, ಮತ್ತು ನಿಮ್ಮ ಲೈಫ್ ಲಾಂಗ್ ಇರಬೇಕು. ಫಿಟ್ಟರ್ ಅಂತಂದರೆ ಇವೆರಡೂ ನಿಮಗಿರಬೇಕು. ಫಂಡಮೆಂಟಲ್ ಡಿವಿಯೇಷನ್ ಅಂತಂದ ತಕ್ಷಣ ಏನು ಅಂತಂದರೆ, ಫಂಡಮೆಂಟಲ್ ಡಿವಿಯೇಷನ್ ಏನಕ್ಕಿರೋದು? ಟು ಅಚೀವ್ ಡಿಫ್ರೆಂಟ್ ಕ್ಲಾಸ್ ಆಫ್ ಫಿಟ್ಸ್ನ ಅಚೀವ್ ಮಾಡೋದಕ್ಕಿರೋದು. ಟಾಲರೆನ್ಸ್ ಏನಕ್ಕಿರೋದು? ಗ್ರೇಡ್ ಆಫ್ ಟಾಲರೆನ್ಸು ಇಟ್ ರೆಫರ್ಸ್ ಆ್ಯಕ್ಯುರಸಿ.
ಇಟ್ ರೆಫರ್ಸ್ ಆ್ಯಕ್ಯುರಸಿ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಿಮಗೆ ಯಾವಾಗಲೂ ಗೊತ್ತಿರಬೇಕು ಮಕ್ಕಳ. ಇನ್ನೊಂದು 2 ಸಲ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇನ್ನು ಟಾಲರೆನ್ಸ್ಡ್ ಸೈಜ್. ಸರ್ ಇದೇನು ಸರ್ ಲಾಸ್ಟ್ ಕ್ಲಾಸಲ್ಲಿ ಸೈಜು, ಅದೇನೋ ಸೈಜು, ಬೇಸಿಕ್ ಸೈಜು, ಆ್ಯಕ್ಚುಯಲ್ ಸೈಜು, ಏನೇನೋ ಎಲ್ಲ ಹೇಳಿದ್ರಿ. ಇದ್ಯಾವುದು ಟಾಲರೆನ್ಸ್ಡ್ ಸೈಜು? ಅದು ಇದೊಂದಿದೆ ಟಾಲರೆನ್ಸ್ಡ್ ಸೈಜು. ದಿಸ್ ಇನ್ಕ್ಲೂಡ್ಸ್ ದ ಬೇಸಿಕ್ ಸೈಜ್, ದ ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ದ ಗ್ರೇಡ್ ಆಫ್ ಟಾಲರೆನ್ಸ್. ಟಾಲರೆನ್ಸ್ಡ್ ಸೈಜ್ ಅಂತಂದರೆ ಬೇಸಿಕ್ ಸೈಜ್ ಇರುತ್ತೆ, ಫಂಡಮೆಂಟಲ್ ಡಿವಿಯೇಷನ್ ಇರುತ್ತೆ, ಮತ್ತು ಗ್ರೇಡ್ ಆಫ್ ಟಾಲರೆನ್ಸ್ ಇರುತ್ತೆ. ಮೊದಲನೇ ಪಿಕ್ಚರಲ್ಲಿ 25H7 ಅಂತಿತ್ತಲ್ಲ, ದಟ್ ಈಸ್ ಟಾಲರೆನ್ಸ್ಡ್ ಸೈಜ್. ಟಾಲರೆನ್ಸ್ಡ್ ಸೈಜ್ ಅಂತಂದರೆ 3 ಇರುತ್ತೆ: ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ಗ್ರೇಡ್ ಆಫ್ ಟಾಲರೆನ್ಸ್. ಈ 3 ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೋಡಿ 25H7 ಅಂತ ಕೊಟ್ಬಿಡ. 25H7 ಬೇಸಿಕ್ ಸೈಜು, ಫಂಡಮೆಂಟಲ್ ಡಿವಿಯೇಷನು, ಟಾಲರೆನ್ಸ್, ಗ್ರೇಡ್ ಆಫ್ ಟಾಲರೆನ್ಸ್. ಇದಿಷ್ಟು ಇದ್ದರೆ ಅದನ್ನು ಟಾಲರೆನ್ಸ್ಡ್ ಸೈಜ್ ಅಂತ ಕರಿತಾನೆ. ಡ್ರಾಯಿಂಗಲ್ಲೆಲ್ಲ ಹಿಂಗೆ ಇರುತ್ತೆ, ನೀವು ಅಸೆಂಬ್ಲಿ ಮಾಡಬೇಕಾದ್ರೆ ಅದರಲ್ಲೆಲ್ಲ ಇದೇ ಥರ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್ಡ್ ಸೈಜ್. ಇನ್ಕ್ಲೂಡ್ಸ್ ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ಗ್ರೇಡ್ ಆಫ್ ಟಾಲರೆನ್ಸ್. 3 ಇರೋ ಅಂಥದ್ದನ್ನು ಟಾಲರೆನ್ಸ್ಡ್ ಸೈಜ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಬಂತು, 25H7. 25H7 ಟಾಲರೆನ್ಸ್ಡ್ ಸೈಜ್ ಆಫ್ ಎ ಹೋಲ್ ಹೋಸ್ ಬೇಸಿಕ್ ಸೈಜ್ ಇಸ್ 25. ಬೇಸಿಕ್ ಸೈಜ್ ಎಷ್ಟು ಇದರಲ್ಲಿ? 25. ಆ್ಯಂಡ್ ದ ಫಂಡಮೆಂಟಲ್ ಡಿವಿಯೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ಸಿಂಬಲ್ H. ಸೊ ಫಂಡಮೆಂಟಲ್ ಡಿವಿಯೇಷನ್ ಮೇಲೆ ಹೇಳಿದ್ನಲ್ಲ, ಫಂಡಮೆಂಟಲ್ ಡಿವಿಯೇಷನ್ ಇರುತ್ತೆ ಅಂತ. ಸೊ ಇಲ್ಲಿ H ಇದೆ, ದಿಸ್ ಈಸ್ ಫಂಡಮೆಂಟಲ್ ಡಿವಿಯೇಷನ್. ಶಾಫ್ಟ್ ಆಗಿದ್ರೆ ಅದು ಬೇರೆ ತೋರಿಸ್ತೀನಿ ಪುನಃ. ಇದು ಈ H ಅನ್ನೋದು ಫಂಡಮೆಂಟಲ್ ಡಿವಿಯೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದ ಗ್ರೇಡ್ ಆಫ್ ಟಾಲರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ನಂಬರ್ 7. ದ ಗ್ರೇಡ್ ಆಫ್ ಟಾಲರೆನ್ಸು 7 ಹೇಳ್ತಾ ಇದೆ. ಸೊ ಇದಿಷ್ಟು ಟಾಲರೆನ್ಸ್ಡ್ ಸೈಜ್ ಅಂದರೆ ಏನು? 25 is ಬೇಸಿಕ್ ಸೈಜ್, H is the fundamental deviation, and number 7 is the fundamental tolerance. Fundamental tolerance. ಇದು ಹೋಲ್ಗಾಯ್ತು. ಸೊ ನೆಕ್ಸ್ಟು ಅದೇ ಥರ ಎಕ್ಸಾಂಪಲು ಸೇಮ್ ಇಲ್ಲಿ ನೋಡಿ ಬಂತು, 25E8. ಕ್ಯಾಪಿಟಲ್ H ಇದ್ದರೆ ಅದು ಹೋಲ್ಗಾಯಿತು, ಇಲ್ಲಿ ಸ್ಮಾಲ್ ಇ ಇದೆ, ಇದು ಶಾಫ್ಟ್ಗೆ. ಇಲ್ಲೂ ಅಷ್ಟೇ ಸೇಮ್ ಕೊಟ್ಟಿದ್ದಾನೆ, 25E8. ಏನಿದು? ಟಾಲರೆನ್ಸ್ಡ್ ಸೈಜ್ ಆಫ್ ಎ ಶಾಫ್ಟ್ ಹೋಲ್ಸ್ ಬೇಸಿಕ್ ಸೈಜ್ ಇಸ್ 25. 25 ಏನು? ಬೇಸಿಕ್ ಸೈಜ್. ಆ್ಯಂಡ್ ದ ಫಂಡಮೆಂಟಲ್ ಡಿವಿಯೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ಸಿಂಬಲ್ ಇ. ಆ ಇ ಅನ್ನೋದು ಸ್ಮಾಲ್ ಲೆಟರಲ್ಲಿದೆ, ಅದಕ್ಕೆ ಶಾಫ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ಆ ಡಿವಿಯೇಷನ್ನ ಲೆಟರ್ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಆ್ಯಂಡ್ ದ ಗ್ರೇಡ್ ಆಫ್ ಟಾಲರೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ನಂಬರ್ 8. ಇಲ್ಲಿ ನಂಬರ್ 8 ಅನ್ನೋದು ಗ್ರೇಡ್ ಆಫ್ ಟಾಲರೆನ್ಸ್. ಮಕ್ಕಳ ಇಲ್ಲಿ ಈ ಲೆಟರ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಈ ಶಾಫ್ಟ್ ಆಗಲಿ ಹೋಲ್ ಆಗಲಿ ಗ್ರೇಡ್ ಆಫ್ ಟಾಲರೆನ್ಸ್ ಹಂಗೆ ಇರುತ್ತೆ, ನಂಬರೇ, ಸೇಮ್ ನಂಬರೇ. ಬಟ್ ಲೆಟರ್ ಸಿಂಬಲ್ ಬಂದಾಗ, ಅಂದರೆ ಡಿವಿಯೇಷನ್ಸ್ಗೆ ಬಂದಾಗ, ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಹೋಲ್ ಅಂದ್ಕೋಬೇಕು ನಾವು, ಸ್ಮಾಲ್ ಲೆಟರ್ಸ್ ಇದ್ದರೆ ಶಾಫ್ಟ್ ಅಂತ ಅಂದ್ಕೋಬೇಕು. ಓಕೆ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಇನ್ನು ನೆಕ್ಸ್ಟು ಇನ್ ಸ್ಟ್ಯಾಂಡರ್ಡ್ ಚಾರ್ಟ್ the upper and lower deviations for each combination of fundamental deviation and fundamental tolerance are indicated for sizes ranging up to 500 mm. ಮಕ್ಕಳೇ, ಈಗ ನಿಮ್ಗೊಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈ ಫಂಡಮೆಂಟಲ್ ಡಿವಿಯೇಷನ್ನು ABCD ಕೊಟ್ಬಿಟ್ರು, ಈ ಫಂಡಮೆಂಟಲ್ ಟಾಲರೆನ್ಸು 18 ನಂಬರ್ಗಳನ್ನ ಯೂಸ್ ಮಾಡಿ ಹೇಳ್ತಾ ಇದ್ದಾರೆ. 18 ನಂಬರ್ಗಳಂತಂದರೆ 1 ರಿಂದ 18 ಇಲ್ಲ ಮಕ್ಕಳೇ, 1 ರಿಂದ 16 ಇದೆ. ಒಂದಕ್ಕಿಂತ ಮುಂಚೆ 01 IT01 IT0 ಅಂತ 2 ನಂಬರ್ ಎಕ್ಸ್ಟ್ರಾ ಅಲ್ಲಿದೆ. ಈ ಕ್ವಶನ್ ಕೇಳ್ತಲೇ ಇರ್ತಾನೆ, ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ 1 ರಿಂದ 18 ಅಂತ ಕೊಟ್ಬಿಡ್ತಾನೆ. 1 ರಿಂದ 18 ಅಂತ ತಪ್ಪದು. IT01 ಇಂದ 16 ಅಂತ ಕೊಟ್ಟಿರೋದು ಸರಿ ಇರುತ್ತೆ. ಫಂಡಮೆಂಟಲ್ ಟಾಲರೆನ್ಸು ಈ ಮತ್ತು ಫಂಡಮೆಂಟಲ್ ಡಿವಿಯೇಷನ್ನು ಎಲ್ಲ ಕೊಟ್ಬಿಟ್ಟಿದ್ದಾನೆ. ನಾವು ಇದೆಲ್ಲ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ಮಕ್ಕಳೇ, ನಿಮಗೆ ಎನಿ ಅಸೆಂಬ್ಲಿನಲ್ಲಿ
ಇದೇ ಥರ ಕೊಡೋದು 25H7 ಸ್ಮಾಲ್ ಲೆಟರ್ ಅಥವಾ ಬಿಗ್ ಲೆಟರ್ ಹಿಂಗೆ ಕೊಟ್ಬಿಡ್ತಾನೆ. ಸೊ ಹೆಚ್ ಅಂದರೆ ಏನು, ಫಂಡಮೆಂಟಲ್ ಡಿವಿಯೇಷನ್. 7 ಅಂದ್ರೇನು, ಟಾಲರೆನ್ಸು. ಸರ್ ಈ 25 ಅನ್ನೋದು ಗೊತ್ತಾಯಿತು, ಬೇಸಿಕ್ ಸೈಜು ಅಂದರೆ. ಹೆಚ್ ಅಂದರೆ ಎಷ್ಟು ಮಾಡ್ಕೋಬೇಕು ನಾವು ಡೈಮೆನ್ಷನ್ನು, ಈ 7 ಅಂದರೆ ಡೈಮೆನ್ಷನ್ ಎಷ್ಟು ಮಾಡ್ಕೋಬೇಕು? ಇದು ಕನ್ಫ್ಯೂಷನ್ ಆಗ್ತಲ್ವ ನಿಮಗೆ? ಕನ್ಫ್ಯೂಷನ್ ಆಗಬೇಕು. ಆ ಕನ್ಫ್ಯೂಷನ್ ಆದರೆ ನೀವು ನನ್ನ ಪಾಠ ಕೇಳ್ತಾ ಇದ್ದೀರಾ ಅಂತ. ಆ ಕನ್ಫ್ಯೂಷನ್ ಆಗಬಾರ್ದು. ಏನಕ್ಕೆ ಅಂತಂದರೆ ನಾವು ಏನೇನೋ ಅಂದ್ಕೊಳ್ಳೋಂಗಿಲ್ಲ. ಅದನ್ನು ಹೆಚ್ ಅಂದರೆ ಇಷ್ಟು ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ. 7 ಅಂದರೆ ಇಷ್ಟಿರಬೇಕು ಡೈಮೆನ್ಷನು ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ. ಅದಕ್ಕೊಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ. ಆ ಚಾರ್ಟನ್ನು ನೋಡಿ, ಹೆಚ್ 7 ಇದ್ದರೆ ಹೆಚ್ಗೆ ಒಂದು ಡೈಮೆನ್ಷನ್ ಇರುತ್ತೆ, 7ಗೆ ಒಂದು ಡೈಮೆನ್ಷನ್ ಇರುತ್ತೆ, ಚಾರ್ಟಲ್ಲಿರುತ್ತೆ. ಆ ಡೈಮೆನ್ಷನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನು ಅಸೆಂಬಲ್ ಮಾಡಬೇಕಾದ್ರೆ ಆ ಚಾರ್ಟಲ್ಲಿರೋ ಡೈಮೆನ್ಷನ್ಸ್ ನಾವು ರೆಡಿ ಮಾಡಿಕೊಂಡು ಅಸೆಂಬಲ್ ಮಾಡಬೇಕಾಗತ್ತೆ. ಅಲ್ಲಿ ಪೊಸಿಷನ್ ಕೊಟ್ಬಿಡ್ತಾನೆ. ಹೆಚ್ಚು A to H ಅಂತಂದರೆ ಅದು ಕ್ಲಿಯರೆನ್ಸ್ ಅಂತ ಕೊಡ್ತಾನೆ ನಿಮಗೆ. ಅಲ್ಲಿ A to H ಅಂತಂದರೆ ಏನು ಬೇಕಾದ್ರೂ ಕೊಡ್ಬೋದು, ABCD E ಕೊಟ್ಬಿಟ್ಟು ಅಂಕ ಕ್ಯಾಪಿಟಲ್ E ಹೋಲ್ದು ಕ್ಲಿಯರೆನ್ಸ್ ಫಿಟ್. ಅದು ಕ್ಲಿಯರೆನ್ಸ್ ಫಿಟ್ಗೆ ಅಲ್ಲಿ ಚಾರ್ಟ್ ನೋಡಬೇಕು ನಾವು. ಈಗೆ ಎಷ್ಟಿದೆ ಡೈಮೆನ್ಷನ್ನು, ಆ ಕ್ಯಾಪಿಟಲ್ ಈಗೆ ಹೋಲ್, ಆ ಕ್ಯಾಪಿಟಲ್ ಈಗೆ ಡೈಮೆನ್ಷನ್ ಹೆಚ್ಚು ಅಲ್ಲ ಇ ಇದೆ, ಆ ಈಗೆ ಎಷ್ಟಿದೆ ಡೈಮೆನ್ಷನು, ಮತ್ತು E8 ಅಂತ ನಂಬರ್ ಏನಾದ್ರು ಕೊಟ್ಬಿಟ್ರೆ ಆಕ್ಯುರಸಿ ಎಷ್ಟಿದೆ ಅದನ್ನು ಚಾರ್ಟಲ್ಲಿ ಕೊಟ್ಟಿರ್ತಾನೆ. ಇದು ಕಾಂಬಿನೇಷನ್ ಮಾಡಿ ಫಂಡಮೆಂಟಲ್ ಡಿವಿಯೇಷನ್ನು ಮತ್ತು ಫಂಡಮೆಂಟಲ್ ಟಾಲರೆನ್ಸ್ ಎರಡೂ ಕಾಂಬಿನೇಷನ್ ಮಾಡಿ ಅಪ್ ಟು 500 mm ತನಕನೂ ನಿಮಗೆ ಅಲ್ಲಿ ಡೈಮೆನ್ಷನ್ಸ್ ಸಿಗುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ ಈ ಅಪ್ ಟು 500 mm ತನಕನೂ ನಮಗೆ ಡೈಮೆನ್ಷನ್ ಸಿಗುತ್ತೆ. ಕ್ಲಿಯರ್ ಆಯಿತಾ? H7 E8 ಹಂಗೆ ಕೊಟ್ಬಿಟ್ರೆ ಎಷ್ಟು ಸಾರಿ ನಾವು ತಗೊಳ್ಳೋದು ಡೈಮೆನ್ಷನ್ನು, ಹೆಂಗೆ ನಾವು ಅದನ್ನು ಫಿಟ್ ಮಾಡೋದು ಅಂದರೆ ಈ ಚಾರ್ಟ್ ನೋಡ್ಕೊಂಡು ಮಾಡಬೇಕು ಮಕ್ಕಳೇ. ಈ ಚಾರ್ಟ್ ಇರುತ್ತೆ, ಆ ಚಾರ್ಟನ್ನು ನೋಡಿಕೊಂಡು ನಾವು ಡೈಮೆನ್ಷನ್ಸ್ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿಕೊಂಡು ನಾವು ಅದನ್ನು ಅಸೆಂಬಲ್ ಮಾಡಬೇಕಾಗುತ್ತೆ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ದ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ಫಾರ್ ಅಚೀವಿಂಗ್ ದಿ ಡಿಫರೆಂಟ್ ಕ್ಲಾಸಸ್ ಆಫ್ ಫೇಟ್ಸ್. ನಾನು ಆವಾಗಲೇ ಹೇಳಿದೆ, ಪದೇ ಹೇಳ್ತಾ ಇರ್ತೀನಿ ಅಂತ. ಫಂಡಮೆಂಟಲ್ ಡಿವಿಯೇಷನ್ ಏನಕ್ಕಿರೋದು ನಮಗೆ? ಟು ಅಚೀವ್ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್ಸ್. ಕ್ಲಾಸಸ್ ಆಫ್ ಫಿಟ್ಸ್ ಇದೆಯಲ್ಲ, ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ಮತ್ತು ಟ್ರಾನ್ಸಿಷನ್ ಫಿಟ್ ಅಂತ. ಇದನ್ನು ಅಚೀವ್ ಮಾಡೋದಕ್ಕೆ ಫಂಡಮೆಂಟಲ್ ಡಿವಿಯೇಷನ್ಸ್ ಇರೋದು. ದ ಗ್ರೇಡ್ ಆಫ್ ಟಾಲರೆನ್ಸ್ ಇರೋದೇನಕ್ಕೆ? ದ ಗ್ರೇಡ್ ಆಫ್ ಟಾಲರೆನ್ಸ್ ರೆಫರ್ಸ್ ಟು ದಿ ಆಕ್ಯುರಸಿ ಆಫ್ ಮ್ಯಾನುಫ್ಯಾಕ್ಚರ್. ಗ್ರೇಡ್ ಆಫ್ ಟಾಲರೆನ್ಸ್ ಇರೋದು. ಆ ಗ್ರೇಡ್ ಆಫ್ ಟಾಲರೆನ್ಸು ಮತ್ತು ಫಂಡಮೆಂಟಲ್ ಡಿವಿಯೇಷನ್ನು ಕೊಟ್ಬಿಟ್ಟಿರ್ತಾನೆ. ಆ ಹೆಚ್ ಅಥವಾ ಜೆ ಅಥವಾ ಇ ಅಥವಾ ಎ ಅಥವಾ ಬಿ ಏನೋ ಒಂದು ಕೊಟ್ಟಿರ್ತಾನೆ ಡಿವಿಯೇಷನ್ನು. ಈ ನಂಬರು 6, IT6, IT5, IT1, IT2 ಏನೋ ಕೊಟ್ಬಿಟ್ಟಿರ್ತಾನೆ. ಡೈಮೆನ್ಷನ್ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಚಾರ್ಟ್ಗೆ ಹೋಗ್ಬೇಕು ನಾವು. ಆ ಚಾರ್ಟ್ ಇಟ್ಕೊಳ್ಳೇಬೇಕು ನಾವು. ಆ ಚಾರ್ಟ್ ಇಟ್ಕೊಂಡು ಅಂದ್ಕೊಟ್ಟಿರ್ತಾನೆ ಮತ್ತು ನಂಬರ್ 6 ಅಂತ ಕೊಟ್ಟಿದ್ದಾನೆ ಅಂದರೆ ಅದ್ರ ಕಾಂಬಿನೇಷನ್ ಮಾಡೇ ಇರ್ತದೆ ಅಲ್ಲಿ ಡೈಮೆನ್ಷನ್ನು. ಅದರ ಕಾಂಬಿನೇಷನ್ನೇ ಡೈಮೆನ್ಷನ್ ಇರ್ತದೆ. ಅದ್ರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಅಲ್ಲಿ ಅಸೆಂಬಲ್ನ ಮಾಡಬೇಕು. ಅದ್ರ ಪ್ರಕಾರ ನಾವು ಡೈಮೆನ್ಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ? ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಕ್ಕಳೇ. ಓಕೆ, ಇದು ಓನ್ಲಿ ಫಾರ್ ಅಚೀವಿಂಗ್ ದಿ ಫಿಟ್ಸ್ ಆಯಿತಾ? ಕ್ಲಿಯರೆನ್ಸ್ ಫಿಟ್ಟು ಮತ್ತು ಅಸೆಂಬ್ಲಿನಲ್ಲಿ ಮಾತ್ರ ಬರೋದು. ಅಸೆಂಬ್ಲಿನಲ್ಲಿ ಅಸೆಂಬಲ್ ಮಾಡಬೇಕಾದ್ರೆ 3 ಥರ ಫಿಟ್ ಇದೆ. ಅದಕ್ಕೋಸ್ಕರ ಈ ಫಂಡಮೆಂಟಲ್ ಡಿವಿಯೇಷನ್ ಆ್ಯಂಡ್ ಫಂಡಮೆಂಟಲ್ ಟಾಲರೆನ್ಸ್. ಫಂಡಮೆಂಟಲ್ ಡಿವಿಯೇಷನ್ ಅಂತಂದರೆ ಡಿವಿಯೇಷನ್ ಏನಕ್ಕೆ ಕೊಡೋದಂದರೆ ಕ್ಲಾಸಸ್ ಆಫ್ ಫಿಟ್ಗೆ. ಟಾಲರೆನ್ಸ್ ಏನಕ್ಕೆ ಇರುತ್ತೆ ಅಂತಂದರೆ ಫಂಡಮೆಂಟಲ್ ಅಥವಾ ಗ್ರೇಡ್ ಆಫ್ ಟಾಲರೆನ್ಸು ಆ್ಯಕ್ಯುರಸಿಗೆ. ಇದು ಕೇಳ್ತಾನೆ ಇರ್ತಾನೆ ಮಕ್ಕಳೇ, ಇದು ನಿಮಗೆ ಜ್ಞಾಪಕ ಇರಬೇಕು. ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಡಿವಿಯೇಷನ್ಸ್ ಫಾರ್ ಅಚೀವಿಂಗ್ ದಿ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್ಸ್ and grade of tolerance is referred to the accuracy of manufacture. ಆಯಿತಾ? ಭಾಳ ಸಿಂಪಲ್ ಆಗಿ ಅಂದ್ಕೊಳ್ಳಿ. ಡಿವಿಯೇಷನ್ನು ಕ್ಲಾಸಸ್ ಆಫ್ ಫಿಟ್ಟು, ಗ್ರೇಡ್ ಆಫ್ ಟಾಲರೆನ್ಸು ಆ್ಯಕ್ಯುರಸಿ ಅಂದ್ಕೊಂಬಿಡಿ. ಆವಾಗ ನಿಮಗೆ ಜ್ಞಾಪಕ ಇರುತ್ತೆ. ಆ್ಯಂಡ್ ಟಾಲರೆನ್ಸ್ ಝೋನ್. ಸರ್ ಆವಾಗಲೇ ಏನೋ ಟಾಲರೆನ್ಸ್ ಸೈಜ್ ಅಂದ್ರಿ, ಈಗಾಗಲೇ ಟಾಲರೆನ್ಸ್ ಝೋನ್ ಅಂತಂದ್ಬಿಡ್ರಿ. ಏನು ಸರ್ ಇದು ಟಾಲರೆನ್ಸ್ ಝೋನ್ ಅಂದರೆ
A very wide range of selections can be made by the combination of the 25 fundamental deviations and 18 grades of tolerance. ನಿಮಗೆ ಇಲ್ಲಿ ವೈಡ್ ರೇಂಜ್ ಸೆಲೆಕ್ಷನ್ ಕೊಟ್ಬಿಟ್ಟಿದ್ದಾನೆ. 25 ಲೆಟರ್ಸು ಮತ್ತು 18 ಗ್ರೇಡಲ್ಲಿ ಬೇಕಾದಷ್ಟು ಸೆಲೆಕ್ಷನ್ಸ್ ಇದ್ದಾವೆ. ನೀವು ಚಾರ್ಟಲ್ಲಿ ಹೋದರೆ ಅಪ್ ಟು 500 mm ತನಕ ಇದೆ ಅಂತ ನಾನು ಅವಾಗಲೇ ಹೇಳಿದೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇದು ಹೋಲು, ಇಲ್ಲಿ ಹೋಲ್ ಕೊಟ್ಬಿಟ್ಟಿದ್ದಾನೆ. ಇದು ಡೈಮೆನ್ಷನ್ಸ್ ಕೊಟ್ಟಿದ್ದಾನೆ ನಿಮಗೆ. ಇಲ್ಲಿ ಟಾಲರೆನ್ಸ್ಡ್ ಸೈಜ್ ಆಫ್ ಹೋಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇದು ನೋಡಿ, ಇದು ಗಮನ ಇಟ್ಟು ನೋಡಿ. 25 mm ಬೇಸಿಕ್ ಸೈಜ್ ಇದೆ, ±0.2 ಅಂತ ಇದೆ. 0.2 ಅಂತ ಇದೆ. ಇದರ ಅರ್ಥ ಏನು? ನೀನು ಮಾಡೋವಂಥ ಕಾಂಪೊನೆಂಟು ಮ್ಯಾಕ್ಸಿಮಮ್ಮು 25.25.2 ಇರ್ಬೋದು, ಅಥವಾ ಮಿನಿಮಮ್ಮು 24.8 ಇರ್ಬೋದು. ನೀನು ಮಾಡೋವಂಥ ಕಾಂಪೊನೆಂಟು ಈ ಎರಡು ಡೈಮೆನ್ಷನ್ಗಳ ಮಧ್ಯದಲ್ಲಿ ಇರಬೇಕು, ಆವಾಗ ಅಕ್ಸೆಪ್ಟ್ ಆಗುತ್ತೆ. ನೀನು ಮಾಡೋವಂಥ, ನಾನು ಮಾಡೋವಂಥದ್ದು ಅಥವಾ ಮತ್ತೊಬ್ಬ ಯಾರಾದರೂ ಸರಿ ಮಾಡೋವಂಥ ಕಾಂಪೊನೆಂಟು, ಈ ಡೈಮೆನ್ಷನ್ ಕೊಟ್ಟಿರೋವಂಥ ಕಾಂಪೊನೆಂಟು ನಾನು ತಯಾರಿಸಿದಾಗ ಆ ಕಾಂಪೊನೆಂಟು ಈ ಎರಡು ಡೈಮೆನ್ಷನ್ಗಳ ಮಧ್ಯೆ ಇರಬೇಕು. ಎರಡು ಡೈಮೆನ್ಷನ್ಗಳ ಮಧ್ಯೆ ಇರಬೇಕು ಅಂದರೆ ಈ 24.8ಇಂದ 25.2 ತನಕ ಇದೆಯಲ್ಲ, ಎಕ್ಸಾಂಪಲ್ಲು 24.8ಇಂದ ಈ 25.2 ತನಕ ಇದೆಯಲ್ಲ, ಇಲ್ಲೊಂದು ಝೋನ್ ಬಂತಲ್ಲ, ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್ ಝೋನ್. ಅದನ್ನು ಟಾಲರೆನ್ಸ್ ಝೋನ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋಣ. ಇಲ್ಲಿ ಎಕ್ಸಾಂಪಲ್ ಏನಂತ ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಸೇಮ್ ಸೈಜ್ ಕೊಟ್ಟಿದ್ದಾನೆ. 25 ಬೇಸಿಕ್ ಸೈಜ್ ಇದೆ. ಡಿವಿಯೇಷನ್ ಏನಿದೆ? ±0.02. ಅಂದರೆ 25ಕ್ಕೆ 0.2 ಕಮ್ಮಿನಾರು ಇರ್ಬೋದು, 0.2 ಜಾಸ್ತಿನಾರು ಇರ್ಬೋದು. ಓಕೆನಾ ಮಕ್ಕಳ? ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇನ್ ದಿ ಫಿಗರ್ ಎ ಹೋಲ್ ಶೋನ್ ಆಸ್ 25 ±02, ವಿಚ್ ಮೀನ್ಸ್ that 25 mm is the basic dimension and 0.02 is the deviation. ಅಲ್ವಾ? 25 is the basic dimension, 0.02 is the deviation. ಸೊ ಇದೆಲ್ಲ ಎಲ್ಲಿ ಕೊಟ್ಟಿರ್ತಾನೆ? ಡ್ರಾಯಿಂಗಲ್ಲಿ ಕೊಟ್ಟಿರ್ತಾನೆ. ಈ ಥರ ಕೊಟ್ಟಿರುವಂಥ ಡೈಮೆನ್ಷನ್ಸ್ನೆಲ್ಲ ಮೋಸ್ಟ್ಲಿ ಡ್ರಾಯಿಂಗಲ್ಲಿ ಕೊಟ್ಟಿರ್ತಾನೆ. ಇದು ಜನರಲಾಗಿ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಇನ್ ದಿ ಎಕ್ಸಾಂಪಲ್, ಅದೇ ಸೇಮ್ ಎಕ್ಸಾಂಪಲಲ್ಲಿ 25 ಬೇಸಿಕ್ ಸೈಜು ±0.2 ಅನ್ನೋದು ಡಿವಿಯೇಷನ್ ಅಂತ ನಾವು ಆವಾಗಲೇ ಹೇಳಿದ್ವಿ ಅಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾನೆ ನೋಡೋಣ. ಈಗ this means the whole is of acceptable if it is dimension is in between 25.2 ಅಂದರೆ ಹೆಂಗೆ ಬರೋದು? 25.2 25 ಬೇಸಿಕ್ ಸೈಜು +0.2 ಡಿವಿಯೇಷನ್ನು, ಅದು ಮ್ಯಾಕ್ಸಿಮಮ್ ಅಂತ ಕೊಟ್ಟಿರೋದ್ರಿಂದ ಅದನ್ನು ಆ್ಯಡ್ ಮಾಡಿಕೊಂಡು 25.2 ಇರ್ಬೋದು. ಅಥವಾ 25 -0.2 ಅಂದರೆ ಅದನ್ನು ಮೈನಸ್ ಮಾಡಿಬಿಡ್ಬೇಕು, 24.8 mm ಆಗುತ್ತೆ. ಸೊ ಇವೆರಡರ ಮಧ್ಯೆ ಇರುತ್ತಲ್ಲ, ಅದನ್ನು ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಎರಡು ಡೈಮೆನ್ಷನ್ಗಳ ಮಧ್ಯದಲ್ಲಿ ಯಾವುದಾದ್ರು ಡೈಮೆನ್ಷನ್ ಇರಲಿ, ಅಕ್ಸೆಪ್ಟ್ ಆಗುತ್ತೆ ಪ್ರಾಡಕ್ಟು. ಪ್ರಾಡಕ್ಟ್ ಈಸ್ ರೈಟ್, ಪ್ರಾಡಕ್ಟ್ ಈಸ್ ಓಕೆ ಪ್ರಾಡಕ್ಟ್ ಅಂತ ಕರೀತಾರಲ್ಲ. ಪ್ರಾಡಕ್ಟ್ ಎಲ್ಲ ಆದಮೇಲೆ ಇನ್ಸ್ಪೆಕ್ಷನ್ ಎಲ್ಲ ಆದಮೇಲೆ ಓಕೆ ಮಾಡ್ತಾರೆ. ಓಕೆ ಮಾಡೋದೇನು ಅಂದರೆ ಈ ರೇಂಜಲ್ಲಿ ಇರಬೇಕು. 24.8 24.79 019 ಅಥವಾ 24.82 24.85 75, ಅಲ್ಲಿಂದ 25.1 25.15 25.2 ಈ ಥರ ಆ ರೇಂಜಲ್ಲಿ ಅಲ್ಲಿಂದ ಅಲ್ಲಿ ತನಕನೂ ಇರಬೇಕಾಗುತ್ತೆ. 24.8ಇಂದ 24.8 24.81 24.82 24.85 24.89 24.90 24.91 24.95 24.99 25 mm 25 mm
ಏನು ಇಲ್ಲವೇ ಇಲ್ಲ, ಬರೀ ಜಸ್ಟ್ 25 mm, 25.1 mm, 25.01 mm, 25.02 mm, ಅಪ್ ಟು 25.2 ತನಕ. ಸೊ ಈ ಎಷ್ಟು ಒಂದು ಅಷ್ಟು ಡೈಮೆನ್ಷನ್ ಇದೆ, ಅದಷ್ಟು ಡೈಮೆನ್ಷನಲ್ಲಿ ಮಾಡಿದರೂ ನಿಂದು ಪ್ರಾಡಕ್ಟು ಪಾಸು, ಓಕೆ, ನೀನು ಮಾಡಿರೋಂಥ ಪ್ರಾಡಕ್ಟು ಅಕ್ಸೆಪ್ಟ್ ಆಗುತ್ತೆ. ಇದನ್ನು ರೇಂಜ್ ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್ಡ್ ಝೋನ್ ಅಂತ ಕರೀತಾರೆ. ಅದರಲ್ಲಿ 25.2 ಏನು ಮ್ಯಾಕ್ಸಿಮಮ್ ಲಿಮಿಟು, 24.8 ಏನು ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಲ್ವಾ. ನಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ 25.2 ಇಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜು ಆ್ಯಂಡ್ 24.8 ಈಸ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜು ಕೊಟ್ಬಿಟ್ಟಿದೆ ನೋಡಿ. ದಿಸ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್, ದಿಸ್ ಈಸ್ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ಈ ಎರಡು ಡೈಮೆನ್ಷನ್ ಒಳಗಡೆ ಯಾವುದಾನ ಇರಲಿ ಪ್ರಾಡಕ್ಟು ಅಕ್ಸೆಪ್ಟ್ ಆಗುತ್ತೆ. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಲಿಮಿಟ್ ಈಸ್ ಟಾಲರೆನ್ಸ್ ಅಂತ ನಮಗೆ ಗೊತ್ತು, ಯಾಕೆಂದ್ರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಂಡ್ ಮಿನಿಮಮ್ ಲಿಮಿಟ್ ಈಸ್ ದಿ ಟಾಲರೆನ್ಸ್ ಅಂತ ಗೊತ್ತು ಅಲ್ವಾ. ನೋಡಿ, ಇದು ನಾನು ಆವಾಗಲೇ ಹೇಳ್ದಂಗೆ ಇದು 25.2, ಇದು 24.98, ಇದು 24.98 ಇದೆ, ಇದು 25.2 ಇದೆ ಹೋಲ್ ಅಲ್ವಾ. ಇದೆರಡೂ ಪಾಸೆ, ಇದೆರಡೂ ಓಕೆನೆ, ಇದೆರಡೂ ಅಕ್ಸೆಪ್ಟ್ ಆಗುತ್ತೆ. ಇವೆರಡರ ಮಧ್ಯೆ ನೋಡಿ ಇದಿಷ್ಟು ಗ್ಯಾಪ್ ಇದೆಯಲ್ಲ, ಇಲ್ಲಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಪ್ರಾಡಕ್ಟ್ ಬೇಕಾದ್ರೂ ಆಗ್ಬೋದು. ಒಂದು ಇಲ್ಲಿರ್ಬೋದು, 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 ಆ ಥರ. ಸಾರಿ, ಎಕ್ಸ್ಕ್ಯೂಸ್ ಮೀ. ನೋಡಿ ಇದು ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇದೊಂದು ಝೋನ್, ಅಂದರೆ 24.8 ಇಂದ 25.2 ತನಕ. ದಿಸ್ ಈಸ್ 24.8, ದಿಸ್ ಈಸ್ 25.2. ಇವೆರಡರ ಮಧ್ಯೆ ಇದೆಯಲ್ಲ ರೇಂಜ್, ಇದನ್ನು ಟಾಲರೆನ್ಸ್ ಝೋನ್ ಅಂತ ಕರೀತಾರೆ. ಟಾಲರೆನ್ಸ್ ಝೋನ್ ನಾನು 4-5 ಸಲ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದು ನಿಮಗೆ ಪದೇ ಪದೇ ಕೇಳ್ತಾ ಇರ್ತಾನೆ, ಟಾಲರೆನ್ಸ್ ಝೋನ್ ಅಂದರೆ ಏನು ಅಂತ. ಇದರಲ್ಲಿ ಟಾಲರೆನ್ಸ್ ಅಂದರೆ ಎಷ್ಟು ಇವಾಗ ಅಂದಾಗ ಇದನ್ನು 25.2 ಮೈನಸ್ 24.8 ಇಸ್ ಈಕ್ವಲ್ ಟು 0.4 mm. ಇದರಲ್ಲಿ ಟಾಲರೆನ್ಸ್ ಎಷ್ಟು 0.4 mm. ಇದರಲ್ಲಿ ಪ್ಲಸ್ ಆರ್ ಮೈನಸ್ ಹೇಳೋಂಗಿಲ್ಲ. ಟಾಲರೆನ್ಸ್ ಹೇಳುವಾಗ ಡೈರೆಕ್ಟಾಗಿ ನಂಬರ್ ಹೇಳ್ಬಿಟ್ಟು ಯೂನಿಟ್ ಹೇಳಬೇಕು. 0.4 mm ಇಸ್ ದಿ ಟಾಲರೆನ್ಸ್. ಈ ಥರ ನಿಮಗೆ ಟಾಲರೆನ್ಸ್ ಕಂಡುಹಿಡಿಯೋದಕ್ಕೆ ಲೆಕ್ಕಗಳು ಕೊಡ್ತಾನೆ, ಲೆಕ್ಕಗಳನ್ನು ಕೊಡ್ತಾನೆ. ಸೊ ಈಗ ಟಾಲರೆನ್ಸ್ ಎಷ್ಟಾಯ್ತು, ಇದು ಟಾಲರೆನ್ಸ್ ಝೋನು ನಮಗೆ 0.4 mm ಇದೆ ಝೋನು, ಟಾಲರೆನ್ಸ್ ಝೋನು 0.4 mm ಅಂತಂದರೆ ಹುಡುಗಾಟನ ಬೇಕಾದಷ್ಟು ಆಯಿತು. ಅದಷ್ಟರಲ್ಲಿ ನಾವು ಆಟ ಆಡ್ಬೋದು, ಒಂದು ಪೀಸು ನಾವು ವೇಸ್ಟ್ ಮಾಡದಿರೋ ಥರ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಓಕೆನಾ, ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ಇನ್ ಆಲ್ ಡೈಮೆನ್ಷನ್ಸ್ ಆಫ್ ದ ಹೋಲ್ ವಿತಿನ್ ದಿ ಟಾಲರೆನ್ಸ್ ಝೋನ್ ಆರ್ ಆಫ್ ಅಕ್ಸೆಪ್ಟಬಲ್ ಸೈಜ್. ಆವಾಗಲೇ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಟಾಲರೆನ್ಸ್ ಝೋನಲ್ಲಿರೋಂಥ ಎಲ್ಲ ಹೋಲು, ನಾವು ಹೋಲ್ ಮಾಡೋಕ್ಕೆ ಹೇಳಿದಾನೆ ಅದೊಂದು ಫಿಗರಲ್ಲಿ, ಅದೊಂದು ಕೊಟ್ಟಿರೋದು ಫಿಗರಲ್ಲಿ, ಅದ್ರ ಪ್ರಕಾರ ಹೋಲ್ ಅಂತ ಅಂದ್ಕೊಳ್ಳೋಣ. ಆ ಹೋಲು ವಿತಿನ್ ದಿ ಟಾಲರೆನ್ಸ್ ಝೋನಲ್ಲಿದೆ. ಸೊ ಆ ಟಾಲರೆನ್ಸ್ ಝೋನಲ್ಲಿರೋಂಥ ಎಲ್ಲವೂ ಕೂಡ ಅಕ್ಸೆಪ್ಟಬಲ್ಲೇ. ನೋಡಿ, ಇದು ಮ್ಯಾಕ್ಸಿಮಮ್ ಲಿಮಿಟ್ ತನಕ ಇದೆ, ಇದು ಮಿನಿಮಮ್ ಲಿಮಿಟ್ ತನಕ ಇದೆ, ಇದು ಮಧ್ಯದಲ್ಲಿದೆ, ಎಲ್ಲವೂ ಅಕ್ಸೆಪ್ಟೇ. ಇದು ಈ ಲೈನ್ಗಿಂತ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಮೇಲಿದ್ರೆ ಅದನ್ನು ಓಕೆ, ಅಂದರೆ ಮ್ಯಾಕ್ಸಿಮಮ್ ಇದು ಈ ಲೈನ್ ಕಾಣಿಸ್ತಾ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಆರೋಯ್ಡಲ್ಲಿ. ದಿಸ್ ಈಸ್ ಮ್ಯಾಕ್ಸಿಮಮ್, ದಿಸ್ ಈಸ್ ಮಿನಿಮಮ್, ಇದು ಮಧ್ಯದಲ್ಲಿ ಮಿಡ್ಲಲ್ಲಿದೆ, ಇದು ಕೂಡ ಓಕೆ, ಇದು ಕೂಡ ಅಕ್ಸೆಪ್ಟಬಲೇ. ಯಾವ ಕಾಂಪೊನೆಂಟು ಟಾಲರೆನ್ಸ್ ಝೋನಲ್ಲಿ ಇರುತ್ತೋ, ವಿತಿನ್ ದಿ ಟಾಲರೆನ್ಸ್ ಝೋನಲ್ಲಿ ಇರುತ್ತೆ, all the components are acceptable. As per IS 696, while dimensioning the components as a drawing convention, the deviations are expressed as tolerance. ನಾವು ಡ್ರಾಯಿಂಗಲ್ಲಿ ತೋರಿಸುವಾಗ ಇದನ್ನು ಡಿವಿಯೇಷನ್ ಅಂತ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಲ್ಲಿ ಟಾಲರೆನ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಟಾಲರೆನ್ಸ್ ಎಷ್ಟಿದೆಯಪ್ಪ ಅಂತಲೇ ಎಕ್ಸ್ಪ್ರೆಸ್ ಮಾಡೋದು. ಆ ಟಾಲರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಬೇಕಾದ್ರೆ ಡಿವಿಯೇಷನ್ಸ್ ಬೇಕು ನಮಗೆ.
ಟಾಲರೆನ್ಸ್ ಎಷ್ಟಿದೆ ಅಂತ ಗೊತ್ತಾಗಬೇಕಂದ್ರೆ ಡಿವಿಯೇಷನ್ಸ್ ಬೇಕು ನಮಗೆ. ಅದರ ಡ್ರಾಯಿಂಗಲ್ಲಿ ನಾವು ಅದನ್ನು ಟಾಲರೆನ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ತಿದ್ವಿ. ಮತ್ತು ಇದರಲ್ಲಿ ಟೈಪ್ಸ್ ಆಫ್ ಟಾಲರೆನ್ಸ್ ಮಕ್ಕಳ, ಇದರಲ್ಲಿ ಟಾಲರೆನ್ಸಲ್ಲೂ ಕೂಡ ಟೈಪ್ಸ್ ಇದ್ದಾವೆ. ಟೈಪ್ಸ್ ಆಫ್ ಟಾಲರೆನ್ಸ್. ನಂಬರ್ 1 ಯೂನಿಲ್ಯಾಟ್ರಲ್ ಟಾಲರೆನ್ಸ್. Number 2 bilateral tolerance. Number 3 compound tolerance. Number 4 geometric tolerance. ನೋಡಿ, ಟಾಲರೆನ್ಸಲ್ಲಿ ಇದಿಷ್ಟು ಟೈಪು ಮಕ್ಕಳೇ: ಯೂನಿಲ್ಯಾಟ್ರಲ್ ಟಾಲರೆನ್ಸ್, ಬೈಲ್ಯಾಟ್ರಲ್ ಟಾಲರೆನ್ಸ್, ಕಾಂಪೌಂಡ್ ಟಾಲರೆನ್ಸ್ ಆ್ಯಂಡ್ ಜೆಮೆಟ್ರಿಕ್ ಟಾಲರೆನ್ಸ್. ಮಕ್ಕಳೇ, ನಿಮಗೆ 90% ನೋಡಿ ಎರಡನ್ನು ಕೇಳ್ತಾರೆ. ಈ ಎರಡಲ್ಲಿ 90% ಏನು 100% ಇವೆರಡಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇರುತ್ತೆ. ಇವೆರಡಕ್ಕೆ ಸಂಬಂಧಪಟ್ಟಂಗೆ ಯಾವುದು ಯೂನಿಲ್ಯಾಟ್ರಲ್ ಮತ್ತು ಬೈಲ್ಯಾಟ್ರಲ್ಗೆ ಸಂಬಂಧಪಟ್ಟಂಗೆ 100% ಒಂದು ಅಥವಾ ಎರಡು ಕ್ವಶನ್ ಇರುತ್ತೆ. 100%. ಈ ಕಾಂಪೌಂಡ್ ಟಾಲರೆನ್ಸ್ ಇದೆಯಲ್ಲ, ಇದು ಒಂದು 90% ಇರುತ್ತೆ. ಅಂದರೆ ಒಂದು 10% ಒಂದೊಂದ್ಸಲ ಕೇಳ್ತಾನೆ, ಒಂದೊಂದ್ಸಲ ಕೇಳಲ್ಲ. ಜೆಮೆಟ್ರಿಕ್ ಟಾಲರೆನ್ಸ್ ಒಂದು 50% ಇರುತ್ತೆ. ಈ ಎರಡು ಟಾಲರೆನ್ಸ್ ಮಾತ್ರ 100% ಕೇಳ್ತಾನೆ ನಿಮ್ಮ ಕ್ವಶನ್. ಯಾವ ಎಕ್ಸಾಮಲ್ಲೂ ಮಿಸ್ಸೇ ಆಗಿಲ್ಲ ಅದು. ಯೂನಿಲ್ಯಾಟ್ರಲ್ ಟಾಲರೆನ್ಸು, ಬೈಲ್ಯಾಟ್ರಲ್ ಟಾಲರೆನ್ಸು ಅಂದರೆ ಏನು ಅಂತ ನೀನು ಹೇಳಲೇಬೇಕು, ನಿನಗೆ ಗೊತ್ತಿರಲೇಬೇಕು. ಯೂನಿಲ್ಯಾಟ್ರಲ್ ಟಾಲರೆನ್ಸು ಮತ್ತು ಬೈಲ್ಯಾಟ್ರಲ್ ಟಾಲರೆನ್ಸು 100% ಕೇಳ್ತಾನೆ. ಈ ಕಾಂಪೌಂಡ್ ಟಾಲರೆನ್ಸು ಒಂದು 90% ಕೇಳ್ತಾನೆ, ಒಂದೊಂದು ಸಲ ಕೇಳಲ್ಲ, 10% ಅಷ್ಟೇ. 100% ಇವೆರಡರಲ್ಲಿ ಒಂದು ಕೇಳ್ತಾನೆ. ಇದೊಂದು ಒಂದೊಂದು ಸಲ ಕೇಳ್ತಾನೆ, ಇದೊಂದು 50% ಒಂದೊಂದು ಸಲ ಕೇಳ್ತಾನೆ, ಒಂದೊಂದು ಸಲ ಕೇಳಲ್ಲ. ಸೊ ಅದರಿಂದ ನಾವು ಈ 4 ತಿಳ್ಕೊಬೇಕು. ಆಯಿತಾ ಮಕ್ಕಳೇ? ಫಸ್ಟು ಯೂನಿಲ್ಯಾಟ್ರಲ್ ಅಂದರೆ ಏನು ಅಂತ ನೋಡೋಣ. ಭಾಳ ಸಿಂಪಲ್ಲು. ನೀವು ಅರ್ಥ ಮಾಡ್ಕೊಳ್ಳುವಾಗ ಭಾಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಬಿಟ್ರೆ ಇದನ್ನು ಮರೆಯೋಕ್ಕೆ ಇಲ್ಲ, ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ವೆನ್ ದ ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಈಸ್ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್, it is known as unilateral tolerance. Unilateral tolerance. ನೋಡಿ, ಫಿಗರ್ ಬಂತು ಮಕ್ಕಳೇ. ಅವನೇನು ಹೇಳಿದಾನೆ, ಬೇಸಿಕ್ ಸೈಜ್ಗೆ ಒಂದು ಸೈಡ್ ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗಿದೆ, ಒಂದು ಸೈಡ್ ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದನ್ನು ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಇದು ಟಾಲರೆನ್ಸ್ ಅಲ್ವಾ? ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಸಾರಿ, ಇದೇನು ಸರ್ ಇದು? ಎರಡು ಇದೆಯಲ್ಲ ಇಲ್ಲಿ, ಪ್ಲಸ್ಸು ಮತ್ತು ಮೈನಸ್ಸು ಎರಡೂ ಇದೆ, ಆದರೂ ನೀವು ಒಂದೇ ಸೈಡು ಅಂತಿದ್ದೀರಲ್ಲ. ಗಮನ ಇಟ್ಟು ನೋಡಿ. 20 ಪ್ಲಸ್ ಎಷ್ಟಿದೆ? 0 ಇದೆ. ಅಂದರೆ 20 ಮೇಲೆ ಹೋಗೇ ಇಲ್ಲ, 20 ಮೇಲೆ ಇಲ್ಲವೇ ಇಲ್ಲ. ನೀನು ಏನಿದ್ರು 20 ಕೆಳಗಡೆಗೇನೆ ಇರೋದು ಕೊಟ್ಟಿರೋದು. ಮೈನಸ್ 0.004 ಕೊಟ್ಟಿದ್ದಾನೆ. 20ಗೆ 0.004 ಕಮ್ಮಿ ಆಗ್ಬೋದು, 20 ಮೇಲ್ಗಡೆ ಹೋಗಂಗೆ ಇಲ್ಲ, ನಿನಗೆ ಪರ್ಮಿಷನೇ ಇಲ್ಲ. ದಿಸ್ ಈಸ್ ಕಾಲ್ಡ್ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಇದನ್ನು ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕೊಟ್ಟಿರ್ತಾನೆ ಅಂತ ಕರೀತಾರೆ. ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಒಂದೇ ಸೈಡ್ ಇರುತ್ತೆ. ಇದು ಬರೀ ಪ್ಲಸ್ಗೆ ಇರ್ಬೋದು ಅಥವಾ ಮೈನಸ್ಗೆ ಇರ್ಬೋದು, ಯಾವ ಕಡೆ ಬೇಕಾದ್ರೂ ಇರ್ಬೋದು. ಬರೀ ಮೈನಸ್ಸೇ ಇರಬೇಕು ಅಂತೇನಿಲ್ಲ, ಪ್ಲಸ್ಸು ಇರ್ಬೋದು, ಎರಡು ಪ್ಲಸ್ಸೇ ಇರ್ಬೋದು. ಅದು ಯೂನಿಲ್ಯಾಟ್ರಲ್ಲೇ. ಇಲ್ಲಿ ಎರಡು ಕೊಟ್ಬಿಟ್ಟಿದ್ದಾನೆ ಸರ್, ಎರಡು ಕೊಟ್ಬಿಟ್ಟಿದ್ದಾನಲ್ಲ ಅಂದರೆ ಗಮನ ಇಟ್ಟು ನೋಡ್ಬೇಕಿಲ್ಲಿ ಏನು ಕೊಟ್ಟಿದ್ದಾನೆ ಅಂತ. 0 ಕೊಟ್ಬಿಟ್ಟಿದ್ದಾನೆ ಅಂದರೆ 20 ಬೇಸಿಕ್ ಸೈಜು, ಅದ್ರ ಮೇಲೆ ನೀನು ಹೋಗಂಗೆ ಇಲ್ಲ, ಅದ್ರ ಕೆಳಗೆ ಇರಬೇಕು ಈ ಡ್ರಾಯಿಂಗ್ ಪ್ರಕಾರ ಅಲ್ವಾ. ಸೊ ಇದನ್ನು ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಇನ್ನೊಂದು ಥರ ಹೆಂಗಪ್ಪ ಅನ್ನೋದು, ಇನ್ ಅದರ್ ವರ್ಡ್ಸ್, ಟಾಲರೆನ್ಸ್ ಲಿಮಿಟ್ ಲೈ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್, ಐದರ್ ಎಬೋ ಆರ್ ಬಿಲೋ. ಅಂದರೆ ಒಂದೇ ಸೈಡು ಟಾಲರೆನ್ಸು ಇರುತ್ತೆ, ಒಂದೇ ಲಿಮಿಟ್ಸ್ ಬೇಸಿಕ್ ಸೈಜ್ಗೆ ಒಂದೇ ಸೈಡ್ ಕೊಟ್ಬಿಟ್ಟಿರ್ತಾನೆ. ಐದರ್ ಕೆಳಗಡೆ, ಐದರ್ ಮೇಲ್ಗಡೆ, ಐದರ್ ಬಿಲೋ, ಐದರ್ ಎಬೋ. ಮೇಲಾದರೂ ಸರಿ, ಕೆಳಗಾದರೂ ಸರಿ ಒಂದೇ ಸೈಡು. ಪ್ಲಸ್ ಆದರೂ ಸರಿ ಒಂದೇ ಸೈಡು, ಮೈನಸ್ ಆದರೂ ಸರಿ ಒಂದೇ ಸೈಡ್ ಕೊಟ್ಬಿಟ್ಟಿರ್ತಾನೆ. ಇದನ್ನು ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಕೆಲವು ಸಲ ಈ ಪ್ಲಸ್ ಕೊಡೋದೇ ಇಲ್ಲ, 20 ಮೈನಸ್ 0.004 ಅಂತ ಕೊಟ್ಬಿಡ್ತಾನೆ. ಈ ಪ್ಲಸ್ಸು 0 ಕೊಡೋದೇ ಇಲ್ಲ,
ದಿಸ್ ಈಸ್ ಆಲ್ಸೋ ಯೂನಿಲ್ಯಾಟ್ರಲ್. ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತ ಇದನ್ನು ಕೊಡ್ತಾನೆ, ಪ್ಲಸ್ ಆರ್ ಮೈನಸ್ ಅಂದ್ಬಿಟ್ಟು ಕೊಟ್ಬಿಡ್ತಾನೆ, ಪ್ಲಸ್ಸು ಝೀರೋ ಅಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲೇನು ಇಲ್ಲವೇ ಇಲ್ಲ ನಮಗೆ ಅಲ್ವಾ. ಸೊ ಇದು ಒಂದೇ ಸೈಡ್ ಇರೋದು. ಸೊ ಇದು ಕೂಡ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಇಲ್ಲಿ ನೋಡಿ ಎಕ್ಸಾಂಪಲ್ಸು ಮಕ್ಕಳೇ. 40 ಈಸ್ ದಿ ಬೇಸಿಕ್ ಸೈಜ್. ಇವನೇನು ಮಾಡಿದ್ದಾನೆ, ಇದು ನೋಡಿ ಭಾಳ ಇಂಪಾರ್ಟೆಂಟು. ಈ ಫಿಗರ್ ನೋಡಿ, ಇದು ಭಾಳ ಇಂಪಾರ್ಟೆಂಟು. 40ಕ್ಕೆ ಪ್ಲಸ್ 0.01 ಪುನಃ ಪ್ಲಸ್ಸು 0.02 ಕೊಟ್ಟಿದ್ದಾನೆ. ಎರಡು ಪ್ಲಸ್ಸೇ ಇದೆ, ಕೆಳಗಡೆಗೆ ಬಂದೇ ಇಲ್ಲ, ಮೈನಸ್ ಆಗೇ ಇಲ್ಲ. ಬೇಸಿಕ್ ಸೈಜ್ಗೆ ಎಬೋ ಇದೆ ಅಲ್ವಾ, ಇದು ಒಂದೇ ಕಡೆ ಇದೆ ತಾನೆ. ಎರಡು ಡಿವಿಯೇಷನ್ ಇದೆ, ಕಾಣಿಸ್ತಾ ಇದೆ ನಮಗೆ, ಎರಡು ಡಿವಿಯೇಷನು. ಬಟ್ ಒಂದೇ ಸೈಡ್ ಇದೆ, ಮೇಲ್ಗಡೆಗಿದೆ ಅಲ್ವಾ. ದಿಸ್ ಈಸ್ ಆಲ್ಸೋ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇದೇ ಥರ ಕೊಡ್ತಾನೆ. ಎರಡು ಇದೆಯಲ್ಲ ಸರ್ ಮೇಲೆ ಕೆಳಗಡೆ, ಇದು ಯೂನಿಲ್ಯಾಟ್ರಲ್ ಹೆಂಗಾಗುತ್ತೆ ಅಂದರೆ ಎರಡು ಸೈಡ್ ಏನು ಕೊಟ್ಟಿದ್ದಾನೆ ನೋಡಬೇಕು ಮಕ್ಕಳೇ ನೀವು. ಎರಡು ಕೊಟ್ಟಿದ್ದಾನಲ್ಲ ಡಿವಿಯೇಷನು, ಏನು ಕೊಟ್ಟಿದ್ದಾನೆ ಅಂತ ನೋಡಬೇಕು. ನಾನು ಆವಾಗಲೇ ಹೇಳ್ದಂಗೆ ಬೇಸಿಕ್ ಸೈಜ್ದು ಒಂದೇ ಸೈಡು, ಮೇಲ್ಗಡೆ ಆಗ್ಬೋದು ಕೆಳಗಡೆನಾರು ಆಗ್ಬೋದು, ಒಂದೇ ಸೈಡ್ ಕೊಟ್ಟಿದ್ದಾನೆ. ಆ ಒಂದೇ ಸೈಡ್ ಕೊಟ್ಟಿರೋದನ್ನ ಯೂನಿಲ್ಯಾಟ್ರಲ್ ಅಂತ ಕರೆಯೋದು. ಇಲ್ಲ ಹಂಗೆ ಕೊಟ್ಟಿದ್ದಾನೆ ನೋಡಿ, ಮೇಲ್ಗಡೆ ಏನೇ ಇದೆ ಪ್ಲಸ್ 0.01 ಇರಬೇಕು, ಪ್ಲಸ್ 0.02 ಇರಬೇಕು, ಇಲ್ಲಿಂದ ಇಲ್ಲಿ ತನಕ ಇರ್ಬೋದು. ನೀ ಈವನ್ ಬೇಸಿಕ್ ಸೈಜು ಮುಟ್ಟಂಗಿಲ್ಲ ನೀನು. ದಿಸ್ ಈಸ್ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಮತ್ತೊಂದು ಫಿಗರ್ ನೋಡಿ, 40 ಇಲ್ಲಿ ಕೊಟ್ಟಿದ್ದಾನಲ್ಲ ಅದೇ ಥರ ಕೊಟ್ಬಿಟ್ಟಿದ್ದಾನೆ. -0.00 ಇದೆ, ಇಲ್ಲಿ ಪ್ಲಸ್ 0.02 ಇದೆ, ಇಲ್ಲಿ ಉಲ್ಟಾ ಇದೆ, ಇದು ಅದರ ಉಲ್ಟಾ ಇದೆ. ಇಲ್ಲೂ ಏನು -40ಗಿಂತ ಕೆಳಗಡೆಗೆ ಏನು ಮುಟ್ಲೇಬೇಡ, ಓನ್ಲಿ ಮೇಲ್ಗಡೆ ಇರೋ ಅಂತ ಒಂದೇ ಸೈಡ್ ಬಿದ್ದಿದೆ ಅಲ್ವಾ ಇದುವೇ. ಸೊ ದಿಸ್ ಈಸ್ ಆಲ್ಸೋ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಮತ್ತೊಂದು ನೋಡೋಣ. ದಿಸ್ ಈಸ್ 40, ಎರಡು ಮೈನಸ್ ಇದು, ಇಲ್ಲಿ 2 ಪ್ಲಸ್ ಇದೆ, ಇಲ್ಲಿ 2 ಮೈನಸ್ ಇದೆ ನೋಡಿ. ಇದು 40ಗಿಂತ 2 ಕೆಳಗಡೆನೇ ಬಂದ್ಬಿಡ್ತು. ನೀವು 40 ಬರೋಂಗೇ ಇಲ್ಲ, 40 ಟಚ್ ಮಾಡೋಂಗಿಲ್ಲ, 40ಗಿಂತ ಮುಂಚೆನೇ ಕೆಳಗಡೆನೇ ಇರಬೇಕು ಅಲ್ವಾ. ಎರಡು ಒಂದೇ ಸೈಡ್ ಬಿದ್ದೋಗಿದೆ, 2 ಮೈನಸ್ ಅಲ್ವಾ. ಸೊ 2 ಒಂದೇ ಸೈಡ್ ಬಿದ್ದಿದೆ, ಹಂಗಾಗಿ ಇದು ಕೂಡ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಮತ್ತೊಂದು 40 -0.02 ಇದು ಮೇಲ್ಗಡೆ ಕೊಟ್ಟಿದ್ದೀನಲ್ಲ ಇದೇ ಥರದ್ದು, ಇದು ಪ್ಲಸ್ 0.00 ಇದೆ. ಸೊ ಇದು ಅಷ್ಟೇ, 40ಗಿಂತ ಕೆಳಗಡೆ ಇರೋ, ಮೇಲ್ಗಡೆ ಹೋಗಬೇಡ ಅಂತ. 40ಗಿಂತ ಕೆಳಗಡೆ ಇರಪ್ಪ, ಮೇಲ್ಗಡೆ ಹೋಗಬೇಡ ರಾಜಾ ಅಂತ. ಅಂದರೆ ಇದು ಒಂದೇ ಸೈಡ್ ಆಯ್ತಾನೆ, ಬೇಸಿಕ್ ಸೈಜ್ಗೆ ಒಂದೇ ಸೈಡ್ ಆಗೋಯ್ತು, ಮೇಲಿಲ್ವೇ ಇಲ್ಲ, ಇದು ಕೆಳಗಡೆ ಆಗೋಯ್ತು ಎರಡುವೇ. ಸೊ ದಿಸ್ ಈಸ್ ಆಲ್ಸೋ ಎ ಯೂನಿಲ್ಯಾಟ್ರಲ್ ಟಾಲರೆನ್ಸ್. 2 ಪ್ಲಸ್ ಇರಲಿ, ಒಂದೇ ಸೈಡ್ ಇದೆ ಮೇಲ್ಗಡೆ, ಯೂನಿಲ್ಯಾಟ್ರಲ್. ಪ್ಲಸ್ಸು ಮೈನಸ್ ಇರಲಿ, -0 ಇದೆ, ಪ್ಲಸ್ ಎಷ್ಟನ್ನ ಇಟ್ಕೊಳ್ಳಿ, ಕೆಳಗಡೆ ಇಳಿದೇ ಇಲ್ಲ, ಯೂನಿಲ್ಯಾಟ್ರಲ್. ಇಲ್ಲಿ 2 ಮೈನಸ್ 2 ಕೆಳಗಡೆನೇ ಇದೆ, ಮೇಲ್ಗಡೆಗೆ ಬಂದೇ ಇಲ್ಲ, ಅದು ಯೂನಿಲ್ಯಾಟ್ರಲ್. ಇಲ್ಲಿ ಕೆಳಗಡೆಗೆ ಒಂದು ಡಿವಿಯೇಷನ್ ಕೊಟ್ಟಿದ್ದಾನೆ, ಮೇಲ್ಗಡೆ ಪ್ಲಸ್ಸು 0 ಕೊಟ್ಬಿಟ್ಟಿದ್ದಾನೆ. ಸೊ ಅಂದರೆ ಮೇಲ್ಗಡೆಗೆ ಹೋಗಂಗಿಲ್ಲ ನೀನು. ಸೊ ದಿಸ್ ಈಸ್ ಆಲ್ಸೋ ಎ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಮಕ್ಕಳೇ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಕೊಡ್ತಾನೆ. ಬೈಲ್ಯಾಟ್ರಲ್ ಅಂದರೆ 2 ಡೈಮೆನ್ಷನ್ ಇದ್ದರೆ, 2 ಡಿವಿಯೇಷನ್ ಇದ್ದರೆ ಬೈಲ್ಯಾಟ್ರಲ್ ಅಂತ ಹೇಳ್ಬಿಡ್ರೋ ಅಂತ ಜನರಲ್ಲಾಗಿ ಹೇಳಿರ್ತಾರೆ. ಅಂದರೆ ಅದನ್ನು ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಎಕ್ಸಾಮಲ್ಲಿ ಈ ಥರ ಕೊಡ್ತಾನೆ. 2 ಡಿವಿಯೇಷನ್ ಇದೆಯಲ್ಲ, ಇದು ಬೈಲ್ಯಾಟ್ರಲ್ಲು ಅಂತ ಅಂದ್ಕೊಂಬಿಡ್ಬೇಡಿ ಮಕ್ಕಳೇ. ನೋಡಬೇಕು ನೀವಲ್ಲಿ ಈ ಡಿವಿಯೇಷನ್ಸ್ನ ನೀವು ನೋಡಬೇಕು. ಬೇಸಿಕ್ ಸೈಜ್ಗಿಂತ ಕಮ್ಮಿ ಮತ್ತು ಜಾಸ್ತಿ ಇದೆಯಾ ಆವಾಗ ಬೇರೆ, 2 ಕಮ್ಮಿ ಇದೆಯಾ ಅಥವಾ 2 ಜಾಸ್ತಿ ಇದೆಯಾ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಬೈಲ್ಯಾಟ್ರಲ್ ಟಾಲರೆನ್ಸ್ ಮಕ್ಕಳೇ, ಇದು ಕೂಡ ಬೈಲ್ಯಾಟ್ರಲ್ ಟಾಲರೆನ್ಸು ಇದು ಮ್ಯಾಕ್ಸಿಮಮ್ ಆಗಿ ಕೊಡ್ತಾನೆ ಇರ್ತಾನೆ. ವೆನ್ ದ ಟಾಲರೆನ್ಸ್ distribution lies on either side of the basic size, it is known as bilateral. ಟಾಲರೆನ್ಸು ಬೇಸಿಕ್ ಸೈಜ್ಗೆ ಮೇಲೆ ಕೆಳಗಡೆ ಎರಡೂ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿದರೆ ಅದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾನೆ. ನೋಡಿ ಇಲ್ಲಿ ಫಿಗರಲ್ಲಿ 20 ಈಸ್ ದಿ ಬೇಸಿಕ್ ಸೈಜು, ಅದಕ್ಕೆ -0.02 ಪ್ಲಸ್ 0.02 ಅಂದರೆ ಬೇಸಿಕ್ ಸೈಜ್ಗಿಂತ ಜಾಸ್ತಿನೂ ಹೋಗ್ಬೋದು, ಬೇಸಿಕ್ ಸೈಜ್ಗಿಂತ ಕಮ್ಮಿನೂ ಬರ್ಬೋದು. ದಿಸ್ ಈಸ್ ಕಾಲ್ಡ್ ಬೈಲ್ಯಾಟ್ರಲ್ ಟಾಲರೆನ್ಸ್. ಇನ್ನೊಂದು ಥರ ಹೇಳೋದು ಅಂದರೆ, ಇನ್ ಅದರ್ ವರ್ಡ್, ದ ಡೈಮೆನ್ಷನ್ಸ್ ಆಫ್ ದ ಪಾರ್ಟ್ ಈಸ್ ಅಲೌಡ್ ಟು ವೇರಿ ಆನ್ ಬೋತ್ ಸೈಡ್ಸ್ ಆಫ್ ದ ಬೇಸಿಕ್ ಸೈಜ್ ಬಟ್ ಮೇ ನಾಟ್ ಬಿ ನೆಸೆಸರ್ಲಿ ಈಕ್ವಲಿ ಡಿಸ್ಪೋಸ್ಡ್ ಅಬೌಟ್ ಇಟ್. ಅಂದರೆ ಇಲ್ಲಿ ಎರಡೂ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾನೆ. ಈ ಫಿಗರಲ್ಲಿ ಕೊಟ್ಟಿರೋ ಪ್ರಕಾರ 2 ಈಕ್ವಲ್ ಆಗಿದೆ,
ಎರಡೂ ಈಕ್ವಲ್ ಆಗಿ ಇರಬೇಕಾಗೇನಿಲ್ಲ. ಒಟ್ಟಿನಲ್ಲಿ ಎರಡೂ ಕಡೆಗೆ ಡಿಸ್ಟ್ರಿಬ್ಯೂಷನ್ ಆಗಿರಬೇಕು. ಎರಡೂ ಕಡೆಗೆ ಡಿಸ್ಟ್ರಿಬ್ಯೂಷನ್ ಆಗಿರಬೇಕು. ಈಕ್ವಲ್ ಆಗಿರಬೇಕು ಅಂತೇನಿಲ್ಲ. ಒಂದು ಜಾಸ್ತಿ ಒಂದು ಕಮ್ಮಿ ಇರ್ಬೋದು, ಅಥವಾ ಎರಡೂ ಈಕ್ವಲ್ ಆಗಿರ್ಬೋದು. ಇದು ಜಾಸ್ತಿ ಇದು ಕಮ್ಮಿ ಇರ್ಬೋದು, ಅಥವಾ ಇದು ಜಾಸ್ತಿ ಅಥವಾ ಇದು ಕಮ್ಮಿ ಇರ್ಬೋದು. ಒಟ್ಟಿನಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. ಎರಡೂ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಎಕ್ಸಾಂಪಲ್ ಇಲ್ಲೊಂದು ಬಂತು ನೋಡಿ, 45 ಇಸ್ ದಿ ಬೇಸಿಕ್ ಸೈಜು, ಮೈನಸ್ ಅಂದರೆ 45ಗಿಂತ ಕಮ್ಮಿನೂ ಮಾಡ್ಬೋದು, 45ಗಿಂತ ಜಾಸ್ತಿನೂ ಮಾಡ್ಬೋದು. ಅಂದರೆ ಬೇಸಿಕ್ ಸೈಜ್ಗಿಂತ ಕಮ್ಮಿನೂ ಹೋಗುತ್ತೆ, ಕೆಳಗೂ ಇದೆ, ಬೇಸಿಕ್ ಸೈಜ್ಗಿಂತ ಮೇಲೂ ಇದೆ. ಇಲ್ಲಿ ನೋಡಿ ಎರಡೂ ಈಕ್ವಲ್ ಇದೆ ಇಲ್ಲಿ, ಬಟ್ ಇಲ್ಲಿ ಕೆಳಗಡೆ ಇರೋದು ಕಮ್ಮಿ ಇದೆ, ಮೇಲ್ಗಡೆ ಇರೋದು ಜಾಸ್ತಿ ಇದೆ. ಆಯಿತಾ? ಸೊ ಹಿಂಗಿರ್ಬೋದು. ಇದು ಎರಡೂ ಈಕ್ವಲ್ ಆಗೇ ಇರಬೇಕು ಅಂತ ಏನಿಲ್ಲ. ಇದು 0.01 ಇರ್ಬೋದು, ಬಟ್ ಇದು ಎರಡೂ 0.00 ಇದ್ಬಿಟ್ಟಿದ್ರೆ ಯೂನಿಲ್ಯಾಟ್ರಲ್ ಆಗಿಬಿಡ್ತಿತ್ತು. ಇಲ್ಲಿ ಡೈಮೆನ್ಷನ್ ಕೊಟ್ಟಿರೋದ್ರಿಂದ ನಂಬರ್ ಇರೋದ್ರಿಂದ 0.01 ಇದ್ದಿದ್ರು ಕೂಡ ಇದು ಬೈಲ್ಯಾಟ್ರಲ್. ಎರಡೂ ಕಡೆ ಇದೆಯಲ್ಲ, ಬೇಸಿಕ್ ಸೈಜ್ಗಿಂತ ಕೆಳಗಡೆಗೂ ಇದೆ, ಬೇಸಿಕ್ ಸೈಜ್ಗಿಂತ ಮೇಲ್ಗಡೆಗೂ ಇದೆ. ಸೊ ಇದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಇಲ್ಲೊಂದು ಬಂತು ನೋಡಿ ಮಕ್ಕಳೇ, ಇದು ಜನರಲಾಗಿ ಎಲ್ಲ ಕಡೆ ಕೊಡುವಂಥದ್ದು. ನಾವು ಎಲ್ಲ ನಿಮಗೆ ಪ್ರಾಕ್ಟಿಕಲಲ್ಲಿ ಹಿಂಗೆ ಕೊಡುವಂಥದ್ದು. 17 ± 0.5 ಇದು ಯಾವುದು ಸರ್? ಇದೇನು ಒಂದೇ ಕೊಟ್ಬಿಟ್ಟಿದ್ದಾನೆ, ಇದು ಒಂದೇ ಡಿವಿಷನ್ ಇದೆಯಲ್ಲ ಸರ್, ಅಂದರೆ ಇದು ಯೂನಿಲ್ಯಾಟ್ರಲ್ಲ? ಅಲ್ಲ ಮಕ್ಕಳೇ, ಇಲ್ಲಿ ನೋಡಿ ಇವನೇನು ಕೊಟ್ಟಿದ್ದಾನೆ. ಇದರ ಅರ್ಥ 17 ಬೇಸಿಕ್ ಸೈಜು, ಇದು ಮೇಲ್ಗಡೆಗೂ 0.5, ಕೆಳಗಡೆಗೂ 0.5 ಇದೆ. -0.5 ಹೋಗ್ಬೋದು, +0.5 ಹೋಗ್ಬೋದು. ಅಂದರೆ ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಆಯ್ತಲ್ಲ, ± ಎರಡೂ ಈಕ್ವಲ್ ಆಗಿ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಇದೇ ಥರ ಇಲ್ಲಿ ನಿಮಗೆ ಬೇರೆ ಬೇರೆ ತೋರಿಸಿದ್ದಾನೆ, ಇಲ್ಲಿ ಬೇರೆ ಬೇರೆ ತೋರಿಸಿಲ್ಲ. ಇದರ ಅರ್ಥನೇ ಇದುವೇ, ಸೇಮ್ ಅರ್ಥ ಇದು. ಈ 20ಗೆ 0.02 ಜಾಸ್ತಿನಾರು ಇರ್ಬೋದು, 0.02 ಕಮ್ಮಿನಾರು ಇರ್ಬೋದು ಅಂತ. ಅದೇ ಥರ ಇಲ್ಲಿ 17ಗೆ 0.5 ಜಾಸ್ತಿನಾರು ಇರ್ಬೋದು, 0.5 ಕಮ್ಮಿನಾರು ಇರ್ಬೋದು ಅಂತ ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾನೆ. ಬೈಲ್ಯಾಟ್ರಲ್ ಯಾವುದು ಅಂತ ಕಂಡಿಡಿಯೋಕೆ ಅಂದ್ಬಿಟ್ಟು ಇದನ್ನು ಕೊಟ್ಬಿಡ್ತಾನೆ. ಯೂನಿಲ್ಯಾಟ್ರಲ್ ಯಾವುದು ಅಂತ ಹೇಳ್ಬಿಟ್ಟು ಆ ಎರಡು ಇರೋದನ್ನು ಕೊಡ್ತಾನೆ. ಬೈಲ್ಯಾಟ್ರಲ್ ಯಾವುದು ಅಂತ ಕಂಡಿಡಲಿ ನೀವು ಅಂತಬಿಟ್ಟು ಈ ಥರ ಕೊಟ್ಬಿಡ್ತಾನೆ. ಈ ಒಂದೇ ಡಿವಿಯೇಷನ್ ಇದೆಯಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ± ಎರಡು ಕೊಟ್ಟರೆ ಇದು ಎರಡೂ ಕಡೆ ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ. ಸೊ ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಇದು ಮಕ್ಕಳೇ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನೋಡಿ, ಇದು ± ನಂಬರ್ ಇದೆ ಇಲ್ಲಿ. ಸೊ ಇದು ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇನ್ನು ಕಾಂಪೌಂಡ್ ಟಾಲರೆನ್ಸ್. When the tolerance is determined by established tolerances on more than one dimension is known as compound tolerance. ಅಂದರೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಒಂದು ಡೈಮೆನ್ಷನ್ ಇದೆ, ಆ್ಯಂಗಲ್ಗೆ ಒಂದು ಡೈಮೆನ್ಷನ್ ಇದೆ, ಆಯಿತಾ? ಈ ಹೈಟ್ಗೆ ಒಂದು ಡೈಮೆನ್ಷನ್ ಇದೆ. ಇಲ್ಲಿ ಯಾವುದೋ ಒಂದು 20 ಡಿಗ್ರಿ ಕೊಟ್ಬಿಟ್ಟ, ಬೇರೆ 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 ಕೊಟ್ಬಿಟ್ಟ ಅಲ್ವಾ? ನೋಡಿ, ಈ ಲೆಂತ್ಗೆ ಇಲ್ಲೊಂದು ಡಿವಿಯೇಷನ್ ಕೊಟ್ಟಿದ್ದಾನೆ, ಟಾಲರೆನ್ಸ್. ಅದೇ ಥರ ಆ್ಯಂಗಲ್ಗೂ ಇಲ್ಲೊಂದು ಟಾಲರೆನ್ಸ್ ಕೊಟ್ಟಿದ್ದಾನೆ. ಇಲ್ಲಿ 0.02 ಇದೆ, ಅದಕ್ಕೆ ಇಲ್ಲೂ 2 ಡಿಗ್ರಿನೇ ಕೊಟ್ಟಿದ್ದಾನೆ ಅಂತ ಅನ್ಕೊಬಿಡಿ. ಇಲ್ಲಿ ನೋಡಿ 0.1 ಡಿಗ್ರಿ ಇದೆ. ಈ 20 ಡಿಗ್ರಿಗೆ 0.1 ಡಿಗ್ರಿ ಇದೆ. ಇಲ್ಲಿ 2 ಡಿಗ್ರಿ ಇದೆ. ಇಲ್ಲಿ mm 0.02 ಅಂತ ಕೊಟ್ಟಿದ್ದಾನೆ ಟಾಲರೆನ್ಸ್. 2-3 ಥರದ್ದಿದೆ ಅಲ್ವಾ? ಆ್ಯಂಗಲ್ಗೂ ಇದೆ, ಈ ಸೈಜ್ಗೂ ಇದೆ, ಇಲ್ಲೊಂದು ಆ್ಯಂಗಲ್ ಇದೆ, ಅಥವಾ ಇನ್ನೊಂದು ಸೈಜು, ಇಲ್ಲಿ ಯಾವುದೋ ಒಂದು ಸೈಜು, ಇಲ್ಲಿಂದ ಇಲ್ಲಿ ತನಕ 20 ಇದೆ ಅಂತಂದ್ಬಿಟ್ಟು ಇಲ್ಲಿ 0.03 ಕೊಟ್ಬಿಟ್ಟಿದ್ದ ಅಂತ ಇಟ್ಕೊಳ್ಳಿ. ಬೇರೆ ಬೇರೆ ಡಿವಿಯೇಷನ್ ಇದು ಟಾಲರೆನ್ಸು. ಇದನ್ನು ಕಾಂಪೌಂಡ್ ಟಾಲರೆನ್ಸ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಕಾಂಪೌಂಡ್ ಟಾಲರೆನ್ಸ್. ವೆನ್ ದ ಟಾಲರೆನ್ಸ್ ಇಸ್ ಡಿಟರ್ಮೈನ್ಡ್ ಬೈ ಎಸ್ಟಾಬ್ಲಿಷ್ಡ್ ಟಾಲರೆನ್ಸಸ್ ಆನ್ ಮೋರ್ ದ್ಯಾನ್ ಒನ್ ಡೈಮೆನ್ಷನ್ಸ್ ಈಸ್ ನೋನ್ ಆಸ್ ಕಾಂಪೌಂಡ್ ಟಾಲರೆನ್ಸ್. ಇನ್ನು ಜೆಮೆಟ್ರಿಕ್ ಟಾಲರೆನ್ಸ್ ಅಂತಂದರೆ ಇದು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಜೆಮೆಟ್ರಿಕ್ ಟಾಲರೆನ್ಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ದಿ ರಿಲೇಷನ್ಶಿಪ್ ಆಫ್ ದಿ ಒನ್ ಪಾರ್ಟ್ ಆಫ್ ಆನ್ ಆಬ್ಜೆಕ್ಟ್ ವಿತ್ ಅನದರ್. ಒಂದು ಆಬ್ಜೆಕ್ಟನ್ನು ಇನ್ನೊಂದು ಆಬ್ಜೆಕ್ಟ್ಗೆ ರಿಲೇಷನ್ಶಿಪ್ನ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಈ ಜೆಮೆಟ್ರಿಕ್ ಟಾಲರೆನ್ಸನ್ನ ನೋಡ್ತೀವಿ. ಆ್ಯಂಡ್ ಮಕ್ಕಳೇ, ಇಲ್ಲಿ ತನಕ ನಾವು ಲಾಸ್ಟ್ ಕ್ಲಾಸಸ್ ಎಲ್ಲ ಕೆಲವು ಟರ್ಮ್ಸ್ಗಳು ಎಲ್ಲ ನೋಡಿದ್ವಿ. ಲಿಮಿಟ್ ಆಫ್ ಸೈಜು, ಆ್ಯಕ್ಚುಯಲ್ ಸೈಜು, ಬೇಸಿಕ್ ಸೈಜು, ಅದು ಇದು ಹೋಲು ಮತ್ತು ಶಾಫ್ಟು ಅಂತೆಲ್ಲ ಹೇಳಿ. ಮತ್ತು ಇವತ್ತಿನ ಕ್ಲಾಸಲ್ಲಿ
ಫಂಡಮೆಂಟಲ್ ಟಾಲರೆನ್ಸು, ಫಂಡಮೆಂಟಲ್ ಡೀವಿಯೇಷನ್ಸು ಹಾಗಂದ್ರೆ ಏನು ಅದನ್ನು ನೋಡಿದ್ವಿ. ಫಂಡಮೆಂಟಲ್ ಡೀವಿಯೇಷನ್ಸಲ್ಲಿ ನಮಗೆ ಹೋಲ್ ಬೇಸಿಸ್ ಆದರೆ ಅದನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿರುತ್ತೆ. 25 ಲೆಟರ್ಸನ್ನು ಯೂಸ್ ಮಾಡಿದ್ದಾನೆ, ಅದರಲ್ಲಿ 5 ಲೆಟ್ರ್ ಬಿಟ್ಟಿದ್ದಾನೆ. 5 ಲೆಟ್ರ್ ಬಿಟ್ಟು 4 ಲೆಟ್ರನ್ನ ಎಕ್ಸ್ಟ್ರಾ ಸೇರಿಸಿದ್ದಾನೆ. ಅದರಲ್ಲಿ ಎ ಇಂದ ಹೆಚ್ ತನಕ ಇದ್ದರೆ ಕ್ಲಿಯರೆನ್ಸ್ ಫಿಟ್ ಅಂತ ಕರಿತೀವಿ. ಮತ್ತು ಜೆ ಎಸ್ ಇಂದ ಎನ್ ತನಕ ಇದ್ದರೆ ಅದನ್ನು ಟ್ರಾನ್ಸಿಷನ್ ಫಿಟ್ ಅಂತ ಕರಿತೀವಿ. ಮತ್ತು ಪಿ ಇಂದ ಝೆಡ್ ಸಿ ತನಕ ಇದ್ದರೆ ಅದನ್ನು ಇಂಟರ್ಫರೆನ್ಸ್ ಫಿಟ್ ಅಂತ ಕರಿತೀವಿ ಅಂತ ನಾವೆಲ್ಲ ನೋಡಿದ್ವಿ. ಮತ್ತು ಟಾಲರೆನ್ಸ್ ಝೋನ್ ಅಂದರೆ ಏನು, ಟಾಲರೆನ್ಸ್ಡ್ ಸೈಜ್ ಅಂದರೆ ಏನು, ಟಾಲರೆನ್ಸ್ಡ್ ಸೈಜು, ಟಾಲರೆನ್ಸ್ ಝೋನು ಅಂತಂದರೆ ಏನು ಅಂತೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಲರೆನ್ಸಸ್ ಏನು ಅಂತಲೂ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಡಿವಿಯೇಷನ್ಸ್ ಇರೋದು ಫಿಟ್ಸ್ನ ನಮಗೆ ಕೊಡೋದಕ್ಕೆ, ಟು ಅಚೀವ್ ಫಿಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಇದೆಯಲ್ಲ, ಕ್ಲಾಸಿಫಿಕೇಷನ್ ಫಿಟ್ಸ್, ಯಾವುದೋ ಕ್ಲಿಯರೆನ್ಸ್ ಫಿಟ್ಟು, ಟ್ರಾನ್ಸಿಷನ್ ಫಿಟ್ಟು, ಇಂಟರ್ಫರೆನ್ಸ್ ಫಿಟ್ ಇದೆಯಲ್ಲ, ಇದನ್ನು ಅಚೀವ್ ಮಾಡೋದಕ್ಕೆ ಫಂಡಮೆಂಟಲ್ ಡಿವಿಯೇಷನು ಮತ್ತು ಫಂಡಮೆಂಟಲ್ ಟಾಲರೆನ್ಸ್ ಏನಪ್ಪ ಹೇಳುತ್ತೆ ನಮಗೆ ಅಂದರೆ ಆ್ಯಕ್ಯುರೇಸಿ ಹೇಳುತ್ತೆ ಅಂತ ನಾವು ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಏನೇನು ಬರುತ್ತೆ ಅಂತ ನೋಡೋಣ. ನಂಬರ್ 1, ವಾಟ್ ಈಸ್ ಝೀರೋ ಲೈನ್? ವಾಟ್ ಈಸ್ ಝೀರೋ ಲೈನ್? ನಾನು ಅವತ್ತೇ ಹೇಳಿದೆ, ಝೀರೋ ಲೈನ್ ಅಂದರೆ ಏನು. ಝೀರೋ ಲೈನ್ ಅಂತಂದರೆ ಅದೇನು ಹೇಳುತ್ತೆ, ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಬೇಸಿಕ್ ಸೈಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ದ ಲೈನ್ ವಿಚ್ ರೆಪ್ರೆಸೆಂಟ್ಸ್ ಬೇಸಿಕ್ ಸೈಜ್ ಈಸ್ ಕಾಲ್ಡ್ ಝೀರೋ ಲೈನ್. ಝೀರೋ ಲೈನ್ ಅಂತಂದರೆ ಏನು ಅಂದರೆ ಯಾವ ಲೈನು ಬೇಸಿಕ್ ಸೈಜನ್ನು ರೆಪ್ರೆಸೆಂಟ್ ಮಾಡುತ್ತೋ ಆ ಲೈನು ಝೀರೋ ಲೈನ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಝೀರೋ ಡಿವಿಯೇಷನ್, ದ ಲೈನ್ ಆಫ್ ಝೀರೋ ಡಿವಿಯೇಷನ್. ಅದನ್ನು ದ ಲೈನ್ ಆಫ್ ಝೀರೋ ಡಿವಿಯೇಷನ್ ಅಂತಲೂ ಕರೀತಾರೆ. ಝೀರೋ ಲೈನ್ ಅಂತ ಏನು, ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಅದನ್ನು ಲೈನ್ ಆಫ್ ಝೀರೋ ಡಿವಿಯೇಷನ್ ಅಂತಲೂ ಕರೀತಾರೆ. ಆ್ಯಂಡ್ ನಂಬರ್ 2, ಹೌ ಮೆನಿ ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ದೇರ್ ಇನ್ BIS ಸಿಸ್ಟಮ್? ಫಂಡಮೆಂಟಲ್ ಡಿವಿಯೇಷನ್ಸ್ ಅಲ್ಲಿ ಎಷ್ಟಿದ್ದಾವೆ, ಎಷ್ಟು ಡಿವಿಯೇಷನ್ಸ್ ಕೊಟ್ಟಿದ್ದಾನೆ ಅಲ್ಲಿ ಇನ್ BIS ಸಿಸ್ಟಮ್? BIS ಸಿಸ್ಟಮ್ ಅಂತಂದ್ರೇನು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಎಷ್ಟಿದೆ? ದೇರ್ ಆರ್ 25 ಫಂಡಮೆಂಟಲ್ ಡಿವಿಯೇಷನ್ಸ್ ಇನ್ BIS ಸಿಸ್ಟಮ್. ಎಷ್ಟಿದ್ದಾವೆ ಅಲ್ಲಿ? ದೇರ್ ಆರ್ 25. And number 3, what are the letters used for mentioning fundamental deviation? This is very important. ಯಾವ ಲೆಟರ್ಸ್ನ ಯೂಸ್ ಮಾಡಿದ್ದಾರೆ ಫಂಡಮೆಂಟಲ್ ಡಿವಿಯೇಷನ್ಸ್ಗೆ ಅಂದರೆ A to Z ಎಕ್ಸ್ಕ್ಲೂಡಿಂಗ್ I, L, O, Q and W. ಈ 5 ಲೆಟರ್ನ ಬಿಟ್ಟು ಇನ್ ಅಡಿಷನ್ JS, ZA, ZB, ZC ಈ 4 ಎಕ್ಸ್ಟ್ರಾ ಲೆಟರ್ಸ್ನ ಸೇರಿಸ್ಕೊಂಡು ಈ 5 ಲೆಟರ್ಸ್ಗಳನ್ನ ಬಿಟ್ಟು ಒಟ್ಟು 25 ಲೆಟರ್ಸು ನಮ್ಮ ಫಂಡಮೆಂಟಲ್ ಡಿವಿಯೇಷನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಇರೋದೇ 26 ಲೆಟರ್ಸು, ಅದರಲ್ಲಿ 5 ಲೆಟ್ರ್ ಬಿಟ್ಬಿಟ್ಟಿದ್ದಾನೆ, 21 ಉಳ್ಕೋತು, 4 ಆ್ಯಡ್ ಮಾಡಿದ್ದಾನೆ, ಸೊ 25 ಆಯಿತು. ಆಯಿತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ 4 ಬಿಟ್ಟು 5 ಬಿಟ್ಟಿದ್ದಾನೆ, ಪುನಃ 25 ಅಂತಿರಲ್ಲ, ಅಂದರೆ ನೋಡಿ ಇದು ಇನ್ ಅಡಿಷನ್ ಟು ದ್ಯಾಟ್ ಇದನ್ನು ಸೇರಿಸ್ಕೋಬೇಕು ನೀವು. JS, ZA, ZB ಆ್ಯಂಡ್ ZC ಎಷ್ಟು ಲೆಟ್ರ್ ಮಕ್ಕಳೇ? ಒಟ್ಟು 25 ಲೆಟರ್ಸನ್ನ ಯೂಸ್ ಮಾಡಿದ್ದಾರೆ ಫಂಡಮೆಂಟಲ್ ಡಿವಿಯೇಷನ್ಸಲ್ಲಿ. ಎಷ್ಟು ಲೆಟ್ರು? 25 ಲೆಟರ್ಸು. ಯಾವುದ್ಯಾವುದು? A to Z ಎಕ್ಸ್ಕ್ಲೂಡಿಂಗ್ I, L, O, Q ಆ್ಯಂಡ್ W. I, L, O, Q ಆ್ಯಂಡ್ ಡಬ್ಲ್ಯೂನ ಬಿಟ್ಬಿಟ್ಟಿದ್ದಾನೆ. JS, ZA, ZB, ZC 4ನ ಸೇರಿಸ್ಕೊಂಡಿದ್ದಾನೆ. ಆ್ಯಂಡ್ ಕ್ವಶನ್ ನಂಬರ್ 4, ವಾಟ್ ಲೆಟರ್ಸ್ ಆರ್ ಯೂಸ್ಡ್ ಟು ಮೆನ್ಷನ್ ಡಿವಿಯೇಷನ್ಸ್ ಆನ್ ಶಾಫ್ಟ್? ಶಾಫ್ಟ್ಗೆ ಯಾವ ಲೆಟ್ರನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾನೆ. ಯಾವ ಲೆಟ್ರು? ಸೊ ಶಾಫ್ಟ್ಗೆ ದಿ ಸ್ಮಾಲ್ ಲೆಟರ್ಸ್. ಯಾವ್ದ್ಯಾವುದು? A to Z ಎಕ್ಸ್ಕ್ಲೂಡಿಂಗ್ I, L, O, Q, W ಆ್ಯಂಡ್ ಅಡಿಷನ್ ಟು ದಟ್ JS, ZA, ZB, ZC. ಸಾರಿ, ಇದು ಕ್ಯಾಪಿಟಲ್ ಲೆಟರಲ್ಲಿ ಬಂದ್ಬಿಟ್ಟಿದೆ, ಇದೆಲ್ಲವೂ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು.
ಝಡ್ ಎ ಝಡ್ ಬಿ ಝಡ್ ಸಿನೂ ಕೂಡ ಸ್ಮಾಲ್ ಲೆಟರ್ಸೇ. ಇಲ್ಲಿ ಬೈ ಮಿಸ್ಟೇಕ್ ಕ್ಯಾಪಿಟಲ್ ಲೆಟರ್ ಬಂದುಬಿಟ್ಟಿದೆ, ಸಾರಿ ಮಕ್ಕಳೇ, ಇದನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಸ್ಮಾಲ್ ಲೆಟರ್ಸು. ಈ ಝಡ್ ಎಸ್ ಝಡ್ ಎ ಝಡ್ ಬಿ ಝಡ್ ಸಿ ಅಂತಿದೆಯಲ್ಲ, ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಇಲ್ಲಿದೆ ನೋಡಿ, ಎ ಟು ಝಡ್ ಸ್ಮಾಲ್ ಲೆಟರ್ ಇದೆ, ಆಯಿತಾ. ಇದು ಅಷ್ಟೇ ಸ್ಮಾಲ್ ಲೆಟರ್ಸ್. ಇದು ಐ, ಇದು ಎಲ್, ಇದು ಓ, ಇದು ಕ್ಯೂ ಮತ್ತು ಡಬ್ಲ್ಯೂ, ಇದೆಲ್ಲ ಸ್ಮಾಲ್ ಲೆಟರ್ಸಲ್ಲಿದೆ. ಅದೇ ಥರ ಇದು ಕೂಡ ಸ್ಮಾಲ್ ಲೆಟರ್ಸು, ಸಾರಿ, ಓಕೆನಾ. ಸೊ ಈ ಅದಕ್ಕೆ ಶಾಫ್ಟ್ಗೆ ಯಾವ ಲೆಟರ್ಸ್ ಯೂಸ್ ಮಾಡಿದ್ದಾನೆ, ಇದು ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡಿದ್ದಾನೆ. ಆ್ಯಂಡ್ ವಾಟ್ ದ ಲೈನ್ ಎ ಇಂಡಿಕೇಟ್ಸ್, ಇಲ್ಲೊಂದು ಕ್ವಶನ್ ಪಿಕ್ಚರ್ ಕೊಟ್ಬಿಟ್ಟು ಏನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಒಂದು ಲೈನ್ ಇದೆ, ಆ ಲೈನ್ಗೆ ತೋರಿಸ್ಬಿಟ್ಟು ಎ ಅಂತ ಕೊಟ್ಬಿಟ್ಟು ಆ ಲೈನು ಏನು ಅಂತ ಹೇಳಬೇಕೀಗ ನಾವು. ಏನದು ನಾವು ಆವಾಗಲೇ ಹೇಳಿದ್ವಿ ಮೊದಲನೇ ಕ್ವಶನ್ನು ಅಲ್ವಾ. ದಿಸ್ ಈಸ್ ಝೀರೋ ಲೈನ್, ದಿಸ್ ಈಸ್ ಝೀರೋ ಲೈನ್. ಸೊ ಅಂದರೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇದು ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ, ಬೇಸಿಕ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಈಸ್ ಝೀರೋ ಲೈನ್. ನೆಕ್ಸ್ಟ್ ಕ್ವಶನ್ನು, ವಿಚ್ ಈಸ್ ಗ್ರೇಡ್ ಆಫ್ ಟಾಲರೆನ್ಸ್. ಗ್ರೇಡ್ ಆಫ್ ಟಾಲರೆನ್ಸ್ ಅಂದರೆ ಯಾವುದು? ಇದರಲ್ಲಿ 4 ಕೊಟ್ಬಿಟ್ಟಿದ್ದಾನೆ. ಬೈಲ್ಯಾಟ್ರಲ್ ಟಾಲರೆನ್ಸಾ, ಯೂನಿಲ್ಯಾಟ್ರಲ್ ಟಾಲರೆನ್ಸಾ, ಫಂಡಮೆಂಟಲ್ ಟಾಲರೆನ್ಸಾ, ಫಂಡಮೆಂಟಲ್ ಡಿವಿಯೇಷನಾ? ಗ್ರೇಡ್ ಆಫ್ ಟಾಲರೆನ್ಸ್ ಯಾವುದು? ಕನ್ಫ್ಯೂಸ್ ಮಾಡೋದಕ್ಕೆ ಎಲ್ಲ ಬರೀ ಟಾಲರೆನ್ಸ್ ಅಂತಲೇ ಕೊಟ್ಟಿದ್ದಾನೆ. ಗ್ರೇಡ್ ಆಫ್ ಟಾಲರೆನ್ಸ್ ಯಾವುದು? ದಿಸ್ ಇಸ್ ಒನ್. ದ ಫಂಡಮೆಂಟಲ್ ಟಾಲರೆನ್ಸ್ ಈಸ್ ದಿ ಗ್ರೇಡ್ ಆಫ್ ಟಾಲರೆನ್ಸ್. ದಿ ಆನ್ಸರ್ ಈಸ್ ಸಿ. ಫಂಡಮೆಂಟಲ್ ಟಾಲರೆನ್ಸ್ ಈಸ್ ದ ಗ್ರೇಡ್ ಆಫ್ ಟಾಲರೆನ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಮಾರ್ಕ್ಡ್ ಆ್ಯಸ್ ಎಕ್ಸ್. ಇಲ್ಲಿ ಎಕ್ಸ್ ಅಂತ ಕೊಟ್ಬಿಟ್ಟಿದ್ದು, ಇಲ್ಲೊಂದು ಜಾಗ ಕೊಟ್ಟಿದ್ದಾನೆ, ಇದನ್ನು ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಇದು ಏನು ಅಂತ ನಾವು ಹೇಳಬೇಕು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಏನಿದು? ಲಿಮಿಟಾ, ಆಮೇಲೆ ಟಾಲರೆನ್ಸ್ ಝೋನಾ, ಲೋಯರ್ ಡಿವಿಯೇಷನಾ, ಅಪ್ಪರ್ ಡಿವಿಯೇಷನಾ? ಏನಿದು ನೋಡಿ, ಸ್ವಲ್ಪ ಗಮನ ಇಟ್ಟು ನೋಡಿ. ದಿಸ್ ಈಸ್ ಇಲ್ಲಿ ತನಕ ಇರೋದು ಅಪ್ಪರ್ ಡಿವಿಯೇಷನ್ನು, ಇಲ್ಲಿ ತನಕ ಇರೋದು ಲೋಯರ್ ಡಿವಿಯೇಷನ್ನು. ಇವೆರಡರ ಮಧ್ಯೆ ಇದೆಯಲ್ಲ, ಇದನ್ನು ಏನಂತ ಕರಿತೀವಿ ಅಂತಂದ್ವಿ? ದಿಸ್ ಈಸ್ ಕಾಲ್ಡ್ ಟಾಲರೆನ್ಸ್ ಝೋನ್. ದಿ ಆನ್ಸರ್ ಈಸ್ ಬಿ. ಇದನ್ನು ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ನಂಬರ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ ಇನ್ ದಿ BIS ಸಿಸ್ಟಮ್ ಅವೈಲಬಲ್. ಇದು ವೆರಿ ಇಂಪಾರ್ಟೆಂಟ್. ಎಷ್ಟು ನಂಬರ್ಗಳು ಯೂಸ್ ಮಾಡಿದ್ದಾನೆ BIS ಸಿಸ್ಟಮಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಗೆ ಅಂತ. ವಾಟ್ ನಂಬರ್ ಫಂಡಮೆಂಟಲ್ ಡಿವಿಯೇಷನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಎಷ್ಟು ನಂಬರ್ ಯೂಸ್ ಮಾಡಿರೋದು ಲೆಟರ್ಸ್ಗಳು? ಎಷ್ಟು ಲೆಟರ್ಸ್ಗಳನ್ನ ಯೂಸ್ ಮಾಡಿರೋದು? ದಿ ಆನ್ಸರ್ ಈಸ್ ಎ, 25. ಅವಾಗಲೇ ಹೇಳಿದೆ ನಾವು, 26ರಲ್ಲಿ 5 ಬಿಟ್ಟಿದ್ದಾನೆ, 4 ಸೇರಿಸಿದ್ದಾನೆ. ಸೊ ಟೋಟಲ್ಲು 25 ನಂಬರ್ಸ್ ಫಂಡಮೆಂಟಲ್ ಡಿವಿಯೇಷನ್ಗೆ. ಅದೇ ಥರ ಹೌ ಮೆನಿ ಫಂಡಮೆಂಟಲ್ ಟಾಲರೆನ್ಸ್ ಗ್ರೇಡ್ಸ್ ಆರ್ ಅವೈಲಬಲ್. ಫಂಡಮೆಂಟಲ್ ಟಾಲರೆನ್ಸ್ಗೆ ಎಷ್ಟಿದ್ದಾವೆ ಅಂದರೆ 18 ಗ್ರೇಡ್ಸ್ ಇದ್ದಾವೆ ಅಲ್ವಾ. ದಿ ಆನ್ಸರ್ ಈಸ್ ಎ, 18 ಗ್ರೇಡ್ಸ್. 18 ಅಂದರೆ 1ರಿಂದ 18 ಅಲ್ಲ ಮಕ್ಕಳೇ, ಅದನ್ನು ಕೇಳ್ತಾನೆ ನಿಮಗೆ. 1ರಿಂದ 18 ಕೊಟ್ಬಿಟ್ಟು ಕೇಳ್ಬಿಡ್ತಾನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ. 1ರಿಂದ 18 ಅಂತಾರೆ ತಪ್ಪು. 18 ನಂಬರ್ಗಳಿದ್ದಾವೆ, ಆದರೆ 1ರಿಂದ 18 ಇಲ್ಲ ಅಲ್ವಾ. IT01, IT0, ಆಮೇಲೆ IT1, IT2, IT3, ಅದರ IT16 ಅಂತ ಇದೆ. ಟೋಟಲ್ 18. 0ಯಿಂದ 18 ಅಲ್ಲ, ಓಕೆನಾ. ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಯಾವಾಗಲೂ 100% ಈ ಕ್ವಶನ್ ಇರುತ್ತೆ ನಿಮಗೆ. 100% ಈ ಕ್ವಶನು ನಿಮಗಿರುತ್ತೆ. ಗ್ರೇಡ್ ಆಫ್ ಟಾಲರೆನ್ಸಲ್ಲಿ ಎಷ್ಟಿದ್ದಾವೆ? 18 ನಂಬರ್ಸ್ ಇದ್ದಾವೆ. 18 ನಂಬರ್ಸ್ ಯಾವುದ್ಯಾವುದು ಅದನ್ನು ಕೇಳ್ತಾನೆ. 0 to 18, ಅಥವಾ IT0 to IT18, ಅಥವಾ IT0 to IT16. ಈ ಥರ ನಿಮ್ಗೆ ಆಪ್ಷನ್ಸ್ ಕೊಡ್ತಾನೆ. ನೀವೇನು ಬರೀಬೇಕು ಅವಾಗ? IT01 to IT16 ತನಕ ಬರೀಬೇಕು. 18 ಗ್ರೇಡ್ಸ್ ಅಂದ ತಕ್ಷಣ 0 to 18 ಬರೆದ್ಬಿಡ್ಬೇಡಿ. ಅದು ನಿಮಗೆ ಕನ್ಫ್ಯೂಸ್ ಆಗಲಿ ಅಂತಲೇ ಕೇಳ್ತಾ ಇರ್ತಾನೆ ಮಕ್ಕಳು, ಓಕೆನಾ. ಸಾರಿ. ಇನ್ನು ವಾಟ್ ಈಸ್ ದ ನೇಮ್ ಆಫ್ ಟಾಲರೆನ್ಸ್? ನೋಡಿ, ಇಲ್ಲೊಂದು ಫಿಗರ್ ಕೊಟ್ಟ. ಈ ಟಾಲರೆನ್ಸ್, ಟೈಪ್ಸ್ ಆಫ್ ಟಾಲರೆನ್ಸ್ ಹೇಳಿದ್ನಲ್ಲ, ಯಾವ ಟಾಲರೆನ್ಸ್ ಇದು? ನೋಡಿ, 4 ಆಪ್ಷನ್ ಕೊಡ್ತಾನೆ ನೋಡಿ. 20 ಇಸ್ ದಿ ಬೇಸಿಕ್ ಸೈಜು. ಪ್ಲಸ್ಸು ಏನೂ ಇಲ್ಲವೇ ಇಲ್ಲ, ಮೈನಸ್ ಮಾತ್ರ ಇದೆ. ಸೊ ಅಂದರೆ ಒಂದು ಸೈಡ್ ಮಾತ್ರ ಆಯ್ತಿದು ಅಲ್ವಾ. ಒಂದು ಸೈಡ್ ಮಾತ್ರ ಆಯಿತು, ಇನ್ನೊಂದು ಸೈಡ್ ಇಲ್ಲವೇ ಇಲ್ಲ.
ಒಂದು ಸೈಡ್ ಮಾತ್ರ ನೀನು ಆಟ ಆಡೋಕ್ಕೆ ಸಾಧ್ಯ, ಮೇಲ್ಗಡೆಗೆ ಹೋಗಂಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಆನ್ಸರ್ ಈಸ್ ಎ, ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಆ್ಯಂಡ್ ನಂಬರ್ ಕ್ವಶನ್ 11th, ವಾಟ್ ಈಸ್ ದಿ ನೇಮ್ ಆಫ್ ಟಾಲರೆನ್ಸ್? ಇಲ್ಲೊಂದು ಟಾಲರೆನ್ಸ್ ಕೊಟ್ಟಿದ್ದಾನೆ ನೋಡಿ, ಇದೊಂದಿದೆ, ಇದೊಂದಿದೆ, ಇಲ್ಲೊಂದಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಕೊಟ್ಬಿಟ್ಟಿದ್ದಾನಲ್ಲ, ಡಿಫ್ರೆಂಟ್ ಡೈಮೆನ್ಷನ್ಸ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಡಿಫ್ರೆಂಟು. ಇದು ಆಪ್ಷನ್ಸ್ ನೋಡೋಣ. ಒಂದೇ ಸೈಡ್ ಇದ್ದಿದ್ರೆ ಯೂನಿಲ್ಯಾಟ್ರಲ್ಲು, ಎರಡೂ ಸೈಡ್ ಇದ್ದಿದ್ರೆ ಬೈಲ್ಯಾಟ್ರಲ್ಲು, ಡಿಫ್ರೆಂಟ್ ಇದ್ದರೆ ಕಾಂಪೌಂಡ್ ಟಾಲರೆನ್ಸ್ ಅಂತ ಕರೀತಾರೆ ಅದನ್ನು ಮಕ್ಕಳೇ. ದಿ ಆನ್ಸರ್ ಈಸ್ ಸಿ, ಕಾಂಪೌಂಡ್ ಟಾಲರೆನ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟೈಪ್ ಆಫ್ ಟಾಲರೆನ್ಸ್? ಇಲ್ಲೂ ಒಂದು ಟೈಪ್ ಆಫ್ ಟಾಲರೆನ್ಸ್ ಕೊಟ್ಬಿಟ್ಟಿದ್ದಾನೆ. ಯಾವುದಿದು? 4 ಆಪ್ಷನ್ಸ್ ಕೊಟ್ಟ ನೋಡಿ. ಇಲ್ಲಿ ಯಾವುದು ಟಾಲರೆನ್ಸ್ ಎಲ್ಲೂ ತೋರಿಸ್ತಾನೆ ಇಲ್ಲ, ಇದು ರಿಲೇಷನ್ಶಿಪ್ಗೆ ತೋರಿಸ್ತಾ ಇದೆ, ಈ ಪಾರ್ಟಿಂದ ಈ ಪಾರ್ಟ್ಗೆ ಏನು ಅಂತ. ಸೊ ಅದನ್ನು ಜಮೆಟ್ರಿಕಲ್ ಟಾಲರೆನ್ಸ್ ಅಂತ ಕರಿತೀವಿ ಅಂತ ನಾವು ಆಗಲೇ ಹೇಳಿದ್ವಿ. ಸೊ ಈ ಥರ ಫಿಗರ್ ಬಂದ್ಬಿಟ್ರೆ ಅದನ್ನು ಜಮೆಟ್ರಿಕ್ ಟಾಲರೆನ್ಸ್ ಅಂತ ಹೇಳಬೇಕಾಗತ್ತೆ ಮಕ್ಕಳೇ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಟೈಪ್ ಆಫ್ ಟಾಲರೆನ್ಸ್? ಇಲ್ಲೊಂದು ಟೈಪ್ ಆಫ್ ಟಾಲರೆನ್ಸ್ ಕೊಟ್ಟಿದ್ದಾನೆ. ಯಾವುದಿದು ನೋಡಿ? 4 ಆನ್ಸರ್ ಕೊಟ್ಟಿದ್ದಾನೆ. 20 ಇದೆ ಬೇಸಿಕ್ ಸೈಜು, 20ಗೆ ಪ್ಲಸ್ಸು ಇದೆ, ಮೈನಸ್ಸು ಇದೆ, ಅಂದರೆ ಎರಡೂ ಕಡೆ ಇದೆ, ಕೆಳಗೂ ಇದೆ, ಮೇಲ್ಗಡೆನೂ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಬೈಲ್ಯಾಟ್ರಲ್ ಟಾಲರೆನ್ಸ್. ಆನ್ಸರ್ ಈಸ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವೆನ್ ದ ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಲೈಸ್ ಆನ್ ಐದರ್ ಸೈಡ್ ಆಫ್ ದ ಬೇಸಿಕ್ ಸೈಡ್ ಇಟ್ ಈಸ್ ನೋನ್ ಆ್ಯಸ್. ನೋಡಿ, ತಿರುಗಿಸಿ ಮುಗಿಸಿ ವಾಪಸ್ ಕೊಟ್ಟ. ಇನ್ನೇನು ಕ್ವಶನ್ ಕೇಳಿದಾನೆ? ಟಾಲರೆನ್ಸು ಎರಡೂ ಸೈಡು ಡಿಸ್ಟ್ರಿಬ್ಯೂಷನ್ ಆಗಿದ್ದರೆ ಅದನ್ನು ಯಾವ ಟಾಲರೆನ್ಸ್ ಅಂತ ಕರಿತೀಯಾ ಅಂತ ಕೇಳಿರೋದು ಕ್ವಶನ್ನು. ವೆನ್ ದ ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಲೈಸ್ ಆನ್ ಐದರ್ ಸೈಡ್ ಆಫ್ ದಿ ಬೇಸಿಕ್ ಸೈಜ್, ಬೇಸಿಕ್ ಸೈಜ್ಗೆ ಎರಡೂ ಕಡೆ ಇದೆಯಲ್ಲ, ಎರಡೂ ಕಡೆ ಇದ್ದರೆ ಅದನ್ನು ಏನಂತ ಕರಿತೀವಿ? ಅದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್, ಇದು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರಿಬೇಕು. ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಆನ್ ಐದರ್ ಸೈಡ್ ಆಫ್ ದ ಬೇಸಿಕ್ ಸೈಜ್, ಎರಡೂ ಸೈಡ್ ಕೊಟ್ಟಿರೋದ್ರಿಂದ ಇದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತಲೇ ಕರೆಯೋದು, ಎರಡೂ ಸೈಡ್ ಇರೋದರಿಂದ. ಆನ್ಸರ್ ಈಸ್ ತಪ್ಪಿದೆ, ಇದು ಆನ್ಸರು ಎ ಮಾಡ್ಕೊಂಬಿಡಿ. ಐದರ್ ಸೈಡ್ ಇದೆ, ಎರಡೂ ಸೈಡು, ಐದರ್ ಸೈಡ್ ಆಫ್ ದ ಬೇಸಿಕ್ ಸೈಜ್ ಅಂದರೆ ಯಾವ್ದಾನ ಒಂದು ಸೈಡು ಅಂತ. ಇದು ಕ್ವಶನ್ ಅರ್ಥ ಮಾಡ್ಕೊಳ್ಳೋದೆ ಮಿಸ್ ಆಗಿದೆ ಮಕ್ಕಳೇ. ಇದು ಐದರ್ ಒಂದು ಸೈಡು ಅಂತ, ಯಾವ್ದಾನ ಒಂದು ಸೈಡು, ಎರಡೂ ಕಡೆ ಇಲ್ಲ, ಬೋತ್ ಸೈಡು ಇಲ್ಲ, ಯಾವ್ದಾನ ಒಂದು ಕಡೆ ಇರೋದನ್ನು ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡೋಕ್ಕೆ ಕೇಳಿದಾನೆ ನೋಡಿ. ಬೇಸಿಕ್ ಸೈಡ್ಗೆ ಐದರ್ ಸೈಡ್ ಆಫ್ ದಿ ಬೇಸಿಕ್ ಸೈಜ್, ಯಾವುದನ್ನ ಒಂದು ಸೈಡು ಅಂತ, ಒಂದು ಸೈಡ್ ಇದ್ದರೆ ಅದನ್ನು ಯೂನಿಲ್ಯಾಟ್ರಲ್ ಅಂತ ಕರೀತಾರೆ, ಎರಡೂ ಸೈಡ್ ಇದ್ದರೆ ಅದನ್ನು ಬೈಲ್ಯಾಟ್ರಲ್ ಅಂತ ಕರೀತಾರೆ. ವೆನ್ ದ ಟಾಲರೆನ್ಸ್ ಈಸ್ ಡಿಟರ್ಮೈನ್ಡ್ ಬೈ ಎಸ್ಟಾಬ್ಲಿಷ್ಡ್ ಟಾಲರೆನ್ಸ್ ಆನ್ ಮೋರ್ ದ್ಯಾನ್ ಒನ್ ಡೈಮೆನ್ಷನ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಏನಂತ ಕರಿತೀವಿ? ಅದನ್ನು ಕಾಂಪೌಂಡ್ ಟಾಲರೆನ್ಸ್ ಅಂತ ಕರಿತೀವಿ ಮಕ್ಕಳೇ. ದಟ್ ಈಸ್ ಕಾಲ್ಡ್ ಕಾಂಪೌಂಡ್ ಟಾಲರೆನ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳೇ. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿಡಿಯೋನ ಪೂರ್ತಿ ನೋಡಿ, ಎಲ್ಲನ ಕನ್ಫ್ಯೂಷನ್ ಆಗಿದ್ದರೆ ನನಗೆ ಫೋನ್ ಮಾಡಿ. ಅವತ್ತೊಂದು ದಿವಸ ಬೆಲ್ಲಿಸು ಫೋನ್ ಮಾಡಿದ್ದ, ಕನ್ಫ್ಯೂಷನ್ ಆಯಿತು ಅಂತ. ಮತ್ತು ಇನ್ಯಾರೂ ನನಗೆ ಫೋನ್ ಮಾಡಿಲ್ಲ. ದಯವಿಟ್ಟು ಫೋನ್ ಮಾಡಿ, ಏನೇ ನಿಮಗೆ ಕನ್ಫ್ಯೂಷನ್ ಇದ್ದರೂ ನಾನು ಅದನ್ನು ತಿಳಿ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಆರೋಗ್ಯವಾಗಿರಿ, ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊತಾಯಿರಿ, ಹೊರಗಡೆ ಸುಮ್ಮನೆ ಸುತ್ತಬೇಡಿ. ನೆಕ್ಸ್ಟು ಕ್ಲಾಸಲ್ಲಿ ನಾನು ಆವಾಗಲೇ ಹೇಳಿದೆ, ಫಿಟ್ಸ್ ಅಂತ, ಡಿಫ್ರೆಂಟ್ ಕ್ಲಾಸಸ್ ಆಫ್ ಫಿಟ್ಸ್ ಅಂತ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಲ್ಲಿ ತನಕ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.